ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಭಕ್ತವತ್ಸಲ ಗೋವಿಂದ ಭಾಗವತ ಪ್ರಿಯ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ನಿತ್ಯ ನಿರ್ಮಲ ಗೋವಿಂದ ನೀಲಮೇಘ ಶ್ಯಾಮ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಪುರಾಣ ಪುರುಷ ಗೋವಿಂದ ಪುಂಡರಿಕಾಕ್ಷ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ನಂದನಂದನ ಗೋವಿಂದ ನವನೀತ ಚೋರ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಪಶುಪಾಲಕ ಶ್ರೀ ಗೋವಿಂದ ಪಾಪ ವಿಮೋಚನ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ದುಷ್ಟ ಸಂಹಾರ ಗೋವಿಂದ ದುರಿತ ನಿವಾರಣ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶಿಷ್ಟಪಾಲಕ ಗೋವಿಂದ ಕಷ್ಟ ನಿವಾರಕ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ವಜ್ರ ಮಕುಟಧರ ಗೋವಿಂದ ವರಾಹ ಮೂರ್ತಿ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಗೋಪಿಲೋಲ ಗೋವಿಂದ ಗೋವರ್ಧನೋದ್ಧಾರ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ದಶರಥ ನಂದನ ಗೋವಿಂದ ದಶಮುಖ ಮರ್ದನ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಪಕ್ಷಿವಾಹನ ಗೋವಿಂದ ಕಲ್ಯಾಣ ಮಾಧವ ಪ್ರಿಯ ಶ್ರೀ ಗೋವಿಂದ
ಗರುಡಾದಿರೂಢ ಗೋವಿಂದ ಗೋವಿಂದ, ಗರುಡಧ್ವಜ ಗೋವಿಂದ ಗೋವಿಂದ, ಗರುಡವಾಹನ ಗೋವಿಂದ ಗೋವಿಂದ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ದೇವದೇವೋತ್ತಮ ದೇವತಾ ಸಾರ್ವಭೌಮನಾದ ಕಲಿಯುಗ ಪ್ರತ್ಯಕ್ಷ ದೈವ ಶ್ರೀ ಶ್ರೀನಿವಾಸ ದೇವರು ಲೋಕದೆಲ್ಲೆಡೆಯಲ್ಲಿಯೂ ಕೂಡ ವಿರಾಜಿಸುತ್ತಾ ಭಕ್ತ ಕೋಟಿಯನ್ನು ಅನುಗ್ರಹಿಸ್ತಾ ಇದ್ದಾರೆ. ಆ ರೀತಿಯಲ್ಲಿಯೇ ಇಂದು ಭಾಗ್ಯನಗರದಲ್ಲಿ ಜೂಬ್ಲಿ ಹಿಲ್ಸ್ ಅನ್ನುವ ಪ್ರದೇಶದಲ್ಲಿ ನೆಲೆಸಿದಂತಹ ಆ ಸ್ವಾಮಿ ತನ್ನ ಬ್ರಹ್ಮೋತ್ಸವ ಕಾರ್ಯಕ್ರಮವನ್ನು ಭಕ್ತರಿಂದ ಪಡೆದುಕೊಳ್ತಾ ಇರುವಂತಹದ್ದು. ಅದರಲ್ಲಿಯೂ ಕೂಡ ಗರುಡ ವಾಹನ ಸೇವೆಯಲ್ಲಿ ಸ್ವಾಮಿ ಭಕ್ತ ಕೋಟಿಯನ್ನು ಅನುಗ್ರಹಿಸುತ್ತಾ ಭಕ್ತರ ಸಮೀಪಕ್ಕೆ ಬಂದಿದ್ದಾನೆ. ಅಂತಹ ಗರುಡಾದಿರೂಢನ ದರ್ಶನವನ್ನು ನಾವೆಲ್ಲರೂ ಕೂಡ ಪಡೆದುಕೊಳ್ತಾ ಇದ್ದೇವೆ. ದೇಶದ ನಾನಾ ಮೂಲೆಗಳಿಂದ ಭಕ್ತರು ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾ ವಿಧ ವಿಧವಾದಂತಹ ವೇಷಧಾರಣೆಯನ್ನು ಮಾಡಿದಂಥವರಾಗಿ ವಿವಿಧ ಪಂಗಡಗಳಲ್ಲಿ ಬೇರೆ ಬೇರೆಯವರಾದಂತಾಗಿ ಮಹಿಳೆಯರು ಕೋಲಾಟವನ್ನಾಡುತ್ತಾ ಆ ಸ್ವಾಮಿಯನ್ನು ಸಂತೋಷಗೊಳಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಭಕ್ತರು ಗೋವಿಂದನ ನಾಮಸ್ಮರಣೆಯನ್ನು ಮಾಡುತ್ತಾ ಈ ಸಮಯವನ್ನು ಸಾರ್ಥಕಪಡಿಸಿಕೊಳ್ತಾ ಇದ್ದಾರೆ. ಗಜರಾಜರು ಸ್ವಾಮಿಯ ಸೇವೆಯಲ್ಲಿ ನಿರತನಾಗಿ ಭಕ್ತ ಜನರಿಗೂ ಕೂಡ ತನ್ನ ದಿವ್ಯವಾದ ದರ್ಶನ ಭಾಗ್ಯವನ್ನು ಕಲ್ಪಿಸುತ್ತಾ ಭಕ್ತರ ಆನಂದಕ್ಕೆ ಕಾರಣೀಭೂತನಾದಂಥವನಾಗಿದ್ದಾನೆ ಗಜರಾಜ. ಅರ್ಚಕ ವರೇಣ್ಯರು ಸ್ವಾಮಿಯ ನಾಮಸ್ಮರಣೆಯನ್ನು ಮಾಡುತ್ತಾ ಭಕ್ತರು ಭಗವಂತನಿಗೆಂದು ಕೊಡುವಂತಹ ಫಲಗಳನ್ನು ನೀರಾಜನವನ್ನು ಸ್ವಾಮಿಗೆ ಸಮರ್ಪಿಸಿ ಪುನಃ ಭಕ್ತರಿಗೆ ಹಿಂತಿರುಗಿಸುವ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಮತ್ತು ಕೆಲವರು ಅರ್ಚಕ ವರೇಣ್ಯರು ಛತ್ರ ಚಾಮರಾದಿಗಳನ್ನು ಆ ಸ್ವಾಮಿಗೆ ಸಮರ್ಪಿಸುತ್ತಾ ಸ್ವಾಮಿಯ ಸೇವೆಯಲ್ಲಿ ನಿರತರಾಗಿರುವಂತಹದ್ದು. ಹೀಗೆ ವಿಧ ವಿಧವಾದ ರೀತಿಯಲ್ಲಿ ಭಗವಂತನ ಸೇವೆಯಲ್ಲಿ ಭಕ್ತರು ತೊಡಗಿದ್ದರೆ ಆ ಭಕ್ತರನ್ನು ಅವರ ಮನಸ್ಸಿನಲ್ಲಿರುವಂತಹ ಅನೇಕ ವಿಧವಾದ ಅಭೀಷ್ಟಗಳನ್ನು ಸ್ವಾಮಿ ಪೂರೈಸುತ್ತಾ ಗರುಡಾದಿರೂಢನಾಗಿ ಭಕ್ತರ ಸಮೀಪಕ್ಕೆ ಬರ್ತಾ ಇರುವಂತಹ ದೃಶ್ಯವನ್ನು ನಾವೆಲ್ಲರೂ ವೀಕ್ಷಿಸ್ತಾ ಇದ್ದೇವೆ. ಸ್ವಾಮಿಯ ದಿವ್ಯವಾದಂತಹ ಉತ್ಸವ ವಿಗ್ರಹವನ್ನು ತಮ್ಮ ಹೆಗಲ ಮೇಲೆ ಹೊತ್ತುಕೊಂಡು ಗರುಡದೇವರು ಭಕ್ತರು ಯಾರು ಯಾವ ಸಮಯದಲ್ಲಿ ಎಲ್ಲಿ ಕರೆದರೂ ಕೂಡ ಕ್ಷಣ ಮಾತ್ರದಲ್ಲಿ ಅಷ್ಟು ಬಹಳ ವೇಗದಿಂದ ಭಕ್ತರ ಸಮೀಪಕ್ಕೆ ಹೋಗಿ ಆ ಸ್ವಾಮಿ ಭಕ್ತರನ್ನು ಉದ್ಧರಿಸುವಂತಹ ಭಕ್ತರನ್ನು ಅನುಗ್ರಹಿಸುವಂತಹ ಕಾರ್ಯ ಏನಿದೆ ಆ ಕಾರ್ಯವನ್ನು ಮಾಡುವಂತೆ ಅವಕಾಶವನ್ನು ಕಲ್ಪಿಸಿಕೊಡುವಂತಹ ತನ್ಮುಖಾಂತರ ತನ್ನ ಸೇವೆಯನ್ನು ಗರುಡದೇವ ಶ್ರೀಹರಿಗೆ ಸಮರ್ಪಿಸುವಂತಹ ದೃಶ್ಯ ಅದು. ಲೋಕದಲ್ಲಿ ಅನೇಕ ದೃಷ್ಟಾಂತಗಳಿದ್ದಾವೆ. ಗರುಡಾದಿರೂಢನಾದಂತಹ ಸ್ವಾಮಿ ಯಾವಾಗ ಭಕ್ತರಿಂದ ನೋಡಲ್ಪಡುತ್ತಾನೆಯೋ ಹಾಗೆ ನೋಡಿದಂತಹ ಭಕ್ತರು ಆ ಭಗವಂತನನ್ನು ರಥಾದಿರೂಢನಾಗಿರತಕ್ಕಂತಹ ಕೇಶವನನ್ನು ಯಾರು ನೋಡ್ತಾರೋ ಅಂಥವರಿಗೆ ಪುನರ್ಜನ್ಮ ಅನ್ನುವಂತಹದ್ದಿರುವುದಿಲ್ಲ, ಮೋಕ್ಷ ಪ್ರಾಪ್ತಿ ಆಗ್ತದೆ ಅನ್ನುವಂತಹ ವಿಚಾರವನ್ನು ಶಾಸ್ತ್ರ ತಿಳಿಸ್ತಾ ಇದೆ. ಮೋಕ್ಷ ಅಂದರೆ ಏನು? ಸ್ವರೂಪ ಆನಂದದ ಆವಿರ್ಭಾವ. ನಮ್ಮ ಸ್ವರೂಪ ಆನಂದಮಯವಾಗಿರುವಂತಹದ್ದು. ಆದರೆ ನಮಗದು ಗೊತ್ತಿಲ್ಲ. ಅದನ್ನು ಗೊತ್ತು ಮಾಡಿಕೊಳ್ತಕ್ಕಂತಹದ್ದೇನಿದೆ ಅದನ್ನೇ ಮೋಕ್ಷ ಅಂತ ಹೇಳ್ತಾರೆ. ಸ್ವರೂಪಾನಂದದ ಆವಿರ್ಭಾವ. ಅಂತಹ ಆ ಮೋಕ್ಷ ಸಿಗಬೇಕು ಅಂತಾದರೆ ಅಮಲ ಭಕ್ತಿಶ್ಚ ತತ್ಸಾಧನಂ, ನಿರ್ಮಲವಾದಂತಹ ಭಕ್ತಿ ಬೇಕು ಅಂತ ಹೇಳ್ತಾರೆ. ನಿರ್ಮಲವಾದ ಭಕ್ತಿ ಬೇಕು ಅಂತಾದರೆ ಭಗವಂತನ ಅನುಗ್ರಹ ಇರಬೇಕು, ಭಗವಂತನ ತತ್ವಜ್ಞಾನ ನಮಗೆ ಬರಬೇಕು, ಮನಸ್ಸು ಶುದ್ಧಿ ಆಗಬೇಕು, ರುದ್ರದೇವರ ಅನುಗ್ರಹ ಬೇಕು. ಮನಸ್ಸು ಶುದ್ಧಿ ಆಗದೆ ಏನೂ ಕೂಡ ಸಾಧಿಸಲಿಕ್ಕಾಗೋದಿಲ್ಲ. ಮನಃಶುದ್ಧಿ ಆದ ನಂತರ ವಿಶೇಷವಾದ ರೀತಿಯಲ್ಲಿ ಸ್ವಾಮಿಯ ತತ್ವಜ್ಞಾನ ನಮಗೆ ಬರುವಂತಹದ್ದಾಗ್ತಿದೆ. ತನ್ಮುಖಾಂತರ ಸ್ವಾಮಿಯ ಪ್ರೀತಿಯ ಸಂಪಾದನೆ, ಭಗವಂತ ಸಂತುಷ್ಟನಾಗ್ತಾ ಇದ್ದಂತೆಯೇ ಎಲ್ಲವೂ ಕೂಡ ಲೋಕದಲ್ಲಿ ಸುಲಭ ಸಾಧ್ಯ. ಅಂತಹ ಆ ಭಕ್ತರಿಂದ ಮಾತ್ರ ವಶನಾಗಲತಕ್ಕಂತಹ ಆ ಸ್ವಾಮಿ, ಭಕ್ತರ ಭಕ್ತಿಗೆ ವಶನಾಗುವಂತಹ ಆ ಜಗದೊಡೆಯ ಶ್ರೀ ಶ್ರೀನಿವಾಸ ಇಂದು ಭಕ್ತರೆಲ್ಲರೂ ಕೂಡ ಬಹಳ ಭಕ್ತಿಯಿಂದ ಕೋಲಾಟವನ್ನು ಆಡುತ್ತಾ ಅವನನ್ನು ಬಂಧಿಸಲಿಕ್ಕೆ ಪ್ರಯತ್ನಿಸ್ತಾ ಇದ್ದರೆ ಅವರ ಭಕ್ತಿಗೂ ಕೂಡ ಮೆಚ್ಚಿ ತಾನು ಗರುಡಾದಿರೂಢನಾಗಿ
ಅವರ ಮಧ್ಯದಲ್ಲಿಯೇ ವಿಹರಿಸುತ್ತಾ ಆನಂದವನ್ನು ಉಂಟು ಮಾಡ್ತಾ ಇರುವಂತಹ ದೃಶ್ಯ, ಅದನ್ನು ನಾವೆಲ್ಲರೂ ವೀಕ್ಷಿಸ್ತಾ ಇದ್ದೇವೆ. ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿಯ ಸೌಹಾರ್ದತೆಯಿಂದ ಬಹಳ ಅದ್ಭುತವಾದ ರೀತಿಯಲ್ಲಿ ಅಲಂಕಾರವನ್ನು ಮಾಡಿದ್ದಾರೆ. ಕಾಸಿನ ಸರವನ್ನು ಸಮರ್ಪಣೆ ಮಾಡಿರ್ತಕ್ಕಂತಹದ್ದು ವಿಧ ವಿಧವಾಗಿರ್ತಕ್ಕಂತಹ ಆ ವೈಭವವನ್ನು ವೀಕ್ಷಿಸಿ ಕೃತಕೃತ್ಯರಾಗಿ అపూర్వయుక్తియుక్తుడవై అమరలోకముల నుండి అమృతము తెచ్చితివి. పుట్టి పుట్టగనే అపూర్వయుక్తియుక్తుడవై అమరలోకముల నుండి అమృతము తెచ్చితివి. వినత దాస్యము బాబి విష్ణుదాసుడైనావు అన్ని కల్పాలలో వైకుంఠ సేవలో గడుదివ్య రూపమా గరుడ వాహనమా శ్రీహరి సేవా దీక్ష జ్ఞాన వైరాగ్య పక్ష గడుదివ్య రూపమా గరుడ వాహనమా. శ్రీ తులసి మాలికలు వరలక్ష్మి హారాలు శ్రీ తులసి మాలికలు వరలక్ష్మి హారాలు వనమాలి ఎదరాల్చి శ్రీనాథుడయ్యాడు. నీ తనువుపై నిలిచి నిఖిలలో కాలు బ్రోచు నీ తనువుపై నిలిచి నిఖిలలో కాలు బ్రోచు పెరియ తిరువడి నీది పెరుమాళ్ళు కొలువురో గడు దివ్య రూపమా గరుడ వాహనమా శ్రీహరి సేవా దీక్ష జ్ఞాన వైరాగ్య పక్ష గడు దివ్య రూపమా గరుడ వాహనమా. నానా మహిమాన్వితుడా నాగాలంకృత దేహ భూని ఉపరి చరవసూను బ్రోచిన మహానుభావ పన్నగ కాళేంద్రుని పారద్రోలినావు. ఆ మిల్లేరును ఈ వసుధన మిన్నగా నిలివేవు గడు దివ్య రూపమా గరుడ వాహనమా శ్రీహరి సేవా దీక్ష జ్ఞాన వైరాగ్య పక్ష గడు దివ్య రూపమా గరుడ వాహనమా. ಕಡು ದಿವ್ಯ ರೂಪಮ ಗರುಡ ವಾಹನಮ ಎಂಬುದಾಗಿ ಅತ್ಯಂತ ಸುಂದರವಾಗಿರತಕ್ಕಂತಹ ಮನಸ್ಸಿಗೆ ಪೂರ್ಣವಾದ ಆನಂದವನ್ನು ನೀಡುವಂತಹ ರೂಪ ಗರುಡನ ರೂಪ
ಅಂತಹ ಆ ಗರುಡ ವಾಹನವನ್ನು ನಾವೆಲ್ಲರೂ ಕೂಡ ವೀಕ್ಷಿಸ್ತಾ ಇದ್ದೇವೆ. ಗರುಡಾಧಿರೂಢನಾಗಿ ಭಕ್ತರ ಸಮೀಪಕ್ಕೆ ಬರುತ್ತಿರುವಂತಹ ಶ್ರೀನಿವಾಸನ ದಿವ್ಯವಾದ ದರ್ಶನವನ್ನು ನಾವೆಲ್ಲರೂ ಕೂಡ ಪಡೆದುಕೊಳ್ತಾ ಇರುವಂತಹದ್ದು. ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಭಕ್ತರೆಲ್ಲರೂ ಕೂಡ ಆ ಸ್ವಾಮಿಯ ಪಾದ ಪಂಕಜಗಳನ್ನು ವಿಶೇಷವಾಗಿ ಆಶ್ರಯಿಸಿ ತಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಳ್ತಾ ಇದ್ದಾರೆ. ನಾರಾಯಣಂ ಪರಂ ಬ್ರಹ್ಮ ಸರ್ವಕಾರಣ ಕಾರಣಂ ಪ್ರಪದ್ಯೆ ವೆಂಕಟೇಶಾಖ್ಯಂ ತಮೇವ ಕವಚಂ ಮಮ ತದೇವ ಕವಚಂ ಮಮ. ಆ ನಾರಾಯಣನೇ ನಮ್ಮೆಲ್ಲರ ರಕ್ಷಾ ಕವಚ ಅನ್ನತಕ್ಕಂಥದ್ದು. ಆದ್ದರಿಂದ ಅಂತಹ ಆ ಸ್ವಾಮಿಯನ್ನು ಸರ್ವಕಾರಣಕ್ಕೂ ಕಾರಣೀಭೂತನಾಗಿರ್ತಕ್ಕಂತಹ ಪರಂಬ್ರಹ್ಮ ಶ್ರೇಷ್ಠ ಬ್ರಹ್ಮನಾಗಿರುವಂತಹ ಸರ್ವೋತ್ತಮನಾದಂತಹ ನಾರಾಯಣನನ್ನು ವೆಂಕಟೇಶ ಎಂಬತಕ್ಕಂತಹ ಹೆಸರುಳ್ಳಂತಹ ಆ ಸ್ವಾಮಿಯನ್ನು ನಾವು ಆಶ್ರಯಿಸ್ತಾ ಇದ್ದೇವೆ. ಆ ಸ್ವಾಮಿಯನ್ನು ಆಶ್ರಯಿಸುವುದು ಅನ್ನುವುದೇನಿದೆಯೋ ಅದೇ ನಮ್ಮೆಲ್ಲರ ರಕ್ಷಾ ಕವಚ ಅನ್ನುವಂತಹ ವಿಷಯವನ್ನು ತಿಳಿಸ್ತಾ ಇದ್ದಾರೆ. ಸಹಸ್ರ ಶೀರ್ಷಾ ಪುರುಷೋ ವೆಂಕಟೇಶ ಶಿರೋವತು ಪ್ರಾಣೇಶ ಪ್ರಾಣನಿಲಯ ಪ್ರಾಣಂ ರಕ್ಷತು ಮೇ ಹರಿ ಆಕಾಶರಾಟ್ ಸುರಾನಾಥ ಆತ್ಮಾನಂ ಮೇ ಸದಾವತು ದೇವದೇವೋತ್ತಮಃ ಪಾಯಾತ್ ದೇಹಂ ಮೇ ವೆಂಕಟೇಶ್ವರಃ ಸರ್ವತ್ರ ಸರ್ವಕಾಲೇಷು ಮಂಗಾಂಬಾಜಾನಿರೀಶ್ವರಃ ಪಾಲಯೇನ್ಮಾಮಕಂ ಕರ್ಮ ಸಾಫಲ್ಯಂ ನಃ ಪ್ರಯಚ್ಛತು. ಈ ರೀತಿಯಾಗಿ ವೆಂಕಟೇಶ್ವರ ಸ್ವಾಮಿಯ ವಜ್ರಕವಚ ಅನ್ನುವಂತಹದ್ದಿದೆ. ಅದನ್ನು ಸಾಯಂಕಾಲ ಪ್ರಾತಃ ಪ್ರತಿನಿತ್ಯವೂ ಕೂಡ ಪಠಿಸ್ತಾ ಇರಬೇಕು. ಅಂತಹ ವ್ಯಕ್ತಿಗೆ ಮೃತ್ಯು ಅನ್ನತಕ್ಕಂತಹದ್ದು ಏನೂ ಕೂಡ ಸಮೀಪಕ್ಕೆ ಬರುವುದಿಲ್ಲ. ಅಪಮೃತ್ಯುವಿನ ಭಯವೇ ಇಲ್ಲ. ಆ ಭಗವಂತ ಸರ್ವದಾ ರಕ್ಷಣೆಯನ್ನು ಮಾಡೇ ಮಾಡ್ತಾನೆ. ಈ ರೀತಿಯಾಗಿ ನಮ್ಮ ಶರೀರದ ಅವಯವಗಳೇನಿದ್ದಾವೋ ಅವುಗಳನ್ನು ರಕ್ಷಣೆ ಮಾಡುವ ಭಾರ ಇದೋ ಸ್ವಾಮಿ ನಿನ್ನದು ಎಂಬುದಾಗಿ ಅವನ ಒಂದೊಂದು ರೂಪವನ್ನು ಚಿಂತಿಸುತ್ತಾ ನಾವು ಆ ಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸುವಂತಹದ್ದು. ಚಂಡೆಯನ್ನು ಬಾರಿಸುತ್ತಾ ಗರುಡ ವಾಹನ ಸೇವೆಯ ಸಂದರ್ಭದಲ್ಲಿ ಭಕ್ತರೆಲ್ಲರೂ ಕೂಡ ಆ ಚಂಡೆಯ ವಾದ್ಯದ ಧ್ವನಿಯನ್ನು ಕೂಡ ಕೇಳುತ್ತಾ ಆನಂದಿಸ್ತಾ ಇದ್ದಾರೆ. ಅವರ ಆನಂದಕ್ಕೆ ಕಾರಣೀಭೂತವಾಗಿರತಕ್ಕಂತಹ ವಿಶಿಷ್ಟವಾಗಿರತಕ್ಕಂತಹ ಈ ವಾಹನ ಸೇವೆ, ಅದರ ನೇರ ಪ್ರಸಾರವನ್ನು ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿಯವರು ಬಹಳ ಸೌಹಾರ್ದತೆಯಿಂದ ನಮ್ಮೆಲ್ಲರೊಂದಿಗೆ ಹಂಚಿಕೊಂಡಿದ್ದಾರೆ. ಮಹಿಳೆಯರು, ಬಾಲಕಿಯರು, ಬಾಲರು, ವೃದ್ಧರು ಎಲ್ಲರೂ ಕೂಡ ಸೇರಿಕೊಂಡು ಸ್ವಾಮಿಯ ಈ ಗರುಡ ವಾಹನ ಬ್ರಹ್ಮೋತ್ಸವದ ನಿಮಿತ್ತವಾಗಿ ನಡೀತಾ ಇರತಕ್ಕಂತಹ ಉತ್ಸವದಲ್ಲಿ ವಿಶೇಷವಾದಂತಹ ಸಾಧನೆಯನ್ನು ಮಾಡ್ತಾ, ನೃತ್ಯಾದಿಗಳನ್ನು ಮಾಡ್ತಾ ಸ್ವಾಮಿಯನ್ನು ಸಂತೋಷಗೊಳಿಸ್ತಾ ಇದ್ದಾರೆ. ಇಂತಹ ಸ್ವಾಮಿಯ ಪರಮಾನುಗ್ರಹ ನಮ್ಮೆಲ್ಲರ ಮೇಲೆ ಸರ್ವದಾ ಹೀಗೆ ಇರಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ಶರಣು ಹೊಂದೋಣ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ದೇವದೇವೋತ್ತಮ ದೇವತಾ ಸಾರ್ವಭೌಮನಾಗಿರತಕ್ಕಂತಹ ಸ್ವಾಮಿ ನಮ್ಮೆಲ್ಲರನ್ನು ಕೂಡ ತನ್ನ ಪಾದದೆಡೆಗೆ ಬರಮಾಡಿಕೊಂಡು ನಮ್ಮಿಂದ ಸಾಧನೆಯನ್ನು ಮಾಡಿಸ್ತಾ ಇದ್ದಾನೆ. ಸಾಧನಕ್ಕೆ ಬಗೆಗಾಣೆ ಎನ್ನಬಹುದೇ. ಸಾಧನವನ್ನು ಮಾಡಲಿಕ್ಕೆ ನಮಗೆ ದಾರಿ ಇಲ್ಲ ಅಂತ ಅನ್ನಬೇಕಾಗಿಲ್ಲ, ಬೇಕಾದಷ್ಟು ದಾರಿಗಳಿದ್ದಾವೆ. ಆದರೆ ಅದನ್ನು ನಾವು ತಿಳಿದುಕೊಂಡು ಸ್ವಾಮಿಯ ನಾಮಸ್ಮರಣೆ ಅನ್ನುವಂತಹದ್ದನ್ನು ಮೀರಿಸಿದಂತಹ ಸುಲಭವಾದ ಉಪಾಯ ಈ ಕಲಿಯುಗದಲ್ಲಿ ಮತ್ತೊಂದಿಲ್ಲ. ಆದ್ದರಿಂದ ನಾವೆಲ್ಲರೂ ಕೂಡ ಆ ಸ್ವಾಮಿಯ ನಾಮಸ್ಮರಣೆಯನ್ನು ಮಾಡುತ್ತಾ ವಿಶೇಷವಾಗಿರತಕ್ಕಂತಹ ಸ್ವಾಮಿಯ ಸೇವೆಯಲ್ಲಿ ಪಾಲ್ಗೊಳ್ಳೋಣ. ಅದರಲ್ಲಿಯೂ ಕೂಡ ಗರುಡ ವಾಹನ ಸೇವೆಯನ್ನು ನಾವೆಲ್ಲರೂ ವೀಕ್ಷಿಸುವಂಥವರಾಗ್ತಾ ಇದ್ದೇವೆ. ಗರುಡಾಧಿರೂಢನನ್ನು ನಾವು ಪ್ರಾರ್ಥಿಸ್ತಾ ಇದ್ದೇವೆ, ಅನುಗ್ರಹಿಸು ಎಂಬುದಾಗಿ. ಅನಾದಿ ಕಾಲದ ಋಣಾನುಬಂಧ ಮನ ನಿನ್ನಲ್ಲಿ ನಿಲ್ಲಿಸೋ ಮಾಧವ ಎಂಬುದಾಗಿ ಆ ಸ್ವಾಮಿಯನ್ನು ನಾವು ಪ್ರಾರ್ಥಿಸೋಣ. ಅನಾದಿ ಕಾಲದಿ ನಿನ್ನ ಅಧೀನನಾಗಿ ನೀನು ಕುಣಿಸಿದಂತೆ ನಾನು ಕುಣಿವೆ. ಹಾನಿ ವೃದ್ಧಿ ಕ್ಲೇಶಗಳುಂಡೆ ದೀನನು ನಾನು ದಯಾಮಯ ನೀನು. ಹಿಂದೆ ದ್ರೌಪದಿಯ ಮಾನವ ಕಾಯ್ದೆ ಅಂದು ಅಜಾಮಿಳಗೆ ಒಲಿದು ಸದ್ಗತಿಯ ನಿತ್ಯೆ. ಕಂದ ಧ್ರುವರಾಯ ಪ್ರಹ್ಲಾದಗೊಲಿದೆ ತಂದೆ ಕೃಪೆ ಮಾಡು. ಬಂಧನ ಬಿಡಿಸೋ ಸಾಧಿಸಿ ಶೋಧಿಸಿ ಬಹಳ ಯತ್ನದಿ ಆದರದಿಂದಲಿ ಪಾಡಿ ಕುಣಿದೆನಲ್ಲದೆ. ಮೇದಿನೀಪತಿ ಶ್ರೀ ವೆಂಕಟ ವಿಠಲ ಕಾದುಕೋ ಬಿಡದೆ ನಿನ್ನವರವ ನೆಂದು. ನಿನ್ನ ವಿಶೇಷವಾದಂತಹ
ಸೇವಿಸುವ ಭಕ್ತರೇನಿದ್ದಾರೆ ಅವರಲ್ಲಿ ಸೇರಿದಂತಹ ವ್ಯಕ್ತಿ ನಾನು ಎಂಬುದಾಗಿ ಯಾವಾಗಲೂ ಕೂಡ ನನ್ನನ್ನು ಕಾಯುವ ಹೊಣೆ ನಿನ್ನದು ಸ್ವಾಮಿ. ಇದು ಅನಾದಿ ಕಾಲದ ಋಣಾನುಬಂಧ ನಮ್ಮಿಬ್ಬರ ಮಧ್ಯದಲ್ಲಿರುವಂತಹದ್ದಾಗಿದೆ. ನೀನು ಭಕ್ತ ಅಧೀನನಾಗಿರ್ತಕ್ಕಂಥವನು, ನಾನು ಭಕ್ತನಾಗಿದ್ದೇನೆ. ನಮ್ಮಿಬ್ಬರ ಮಧ್ಯದಲ್ಲಿ ದಾಸ ಈಶಾ ಅನ್ನುವಂತಹ ಭಾವ. ನಾನು ನಿನ್ನ ದಾಸ ಸರ್ವದಾ, ನನಗೆ ನೀನು ಸರ್ವದಾ ಈಶಾ ಅನ್ನುವಂತಹ ರೀತಿಯಲ್ಲಿ ಅನುಸಂಧಾನವನ್ನು ಮಾಡುತ್ತಾ ನಮ್ಮ ಜೀವನವನ್ನು ನಾವು ಅತ್ಯಂತ ವೈಭವೋಪೇತವಾಗಿ ನಡೆಸಿಕೊಂಡು ಹೋಗಬೇಕು ಅನ್ನುವಂತಹದ್ದನ್ನು ಶಾಸ್ತ್ರಕಾರರು ತಿಳಿಸ್ತಾ ಇದ್ದಾರೆ. ನಾರಾಯಣ 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 ನಾರಾಯಣನೆಂಬುವನ್ಯಾರೆ ಸಖಿ ಕ್ಷೀರಸಾಗರದಲ್ಲಿ ಶಯನವ ಮಾಡಿದ ಆದಿನಾರಾಯಣ ಕೇಳೆ ಸಖಿ ಎಂಬುದಾಗಿ ಆ ಭಗವಂತನ ನಾಮ, ನಾರಾಯಣ ಅನ್ನತಕ್ಕಂತಹ ನಾಮ ಎಲ್ಲ ಸದ್ಗುಣಗಳಿಗೆ ಅಯನ, ಎಲ್ಲ ದೋಷಗಳಿಂದಲೂ ದೂರನಾಗಿದಂಥವನು, ಎಲ್ಲರಿಂದಲೂ ಕೂಡ ಜ್ಞೇಯನಾಗಿರ್ತಕ್ಕಂಥವನು, ಎಲ್ಲರಿಂದಲೂ ಕೂಡ ಸೇರಲಿಕ್ಕೆ ಯೋಗ್ಯನಾದಂಥವನು. ಅಂತಹ ಆ ಸ್ವಾಮಿಯನ್ನು ಈ ಎಲ್ಲ ಅರ್ಥಗಳಿಂದ ಕೂಡಿರುವಂತಕ್ಕಂತಹ ನಾರಾಯಣ ಅನ್ನುವಂತಹ ಶಬ್ದ ತಿಳಿಸ್ತಾ ಇದೆ. ಅಂತಹ ನಾರಾಯಣ ನಾಮಸ್ಮರಣೆಯನ್ನು ಮಾಡ್ತಾ ನಾವೆಲ್ಲರೂ ಕೂಡ ಆ ಭಗವಂತನ ಪರಮಾನುಗ್ರಹಕ್ಕೆ ಪಾತ್ರರಾಗೋಣ. ವಿಶೇಷವಾಗಿ ನಾವು ಆ ಭಗವಂತನ ಬ್ರಹ್ಮೋತ್ಸವ ಸಂದರ್ಭದಲ್ಲಿ ಬಂಧು ಬಾಂಧವರು ಮಿತ್ರರು ಎಲ್ಲರಿಂದ ಕೂಡಿದಂಥವರಾಗಿ ಸೇವೆಯಲ್ಲಿ ಪಾಲ್ಗೊಳ್ಳುತ್ತಾ ಇದ್ದೇವೆ. ಮಹಿಳೆಯರು ನೃತ್ಯವನ್ನು ಮಾಡುತ್ತಾ ಆ ಕೃಷ್ಣನ ವೇಷವನ್ನು ಧರಿಸಿದ್ದಾರೆ. ಮತ್ತು ಕೆಲವರು ದಶಾವತಾರಗಳ ವೇಷವನ್ನು ಧರಿಸಿದ್ದಾರೆ. ಅವುಗಳನ್ನು ಪ್ರತಿಬಿಂಬಿಸುತ್ತಾ ವಿಶೇಷವಾಗಿ ನೃತ್ಯವನ್ನು ಮಾಡುತ್ತಾ ಭಗವಂತನ ಕೃಪೆಯನ್ನು ಲೋಕದ ಮೇಲೆ ಪ್ರಾರ್ಥಿಸ್ತಾ ಇರುವಂತಹದ್ದು. ಹೃದ್ಗತ ತಮನಾಶ ಗೋವಿಂದ ಎನ್ನ ಹೃದ್ಗುಹದೊಳು ತೋರೋ ಗೋವಿಂದ. ನಮ್ಮ ಹೃದಯ ಮಂದಿರದಲ್ಲಿ ಕಾಣು ಹೇ ಸ್ವಾಮಿ, ನನ್ನ ಹೃದಯದಲ್ಲಿರತಕ್ಕಂತಹ ತಮಸ್ಸನ್ನು ದೂರ ಮಾಡು, ನಾಶ ಮಾಡು ಎಂಬುದಾಗಿ ಆ ಗರುಡಾಧಿರೂಢನನ್ನು ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ. ಭಯ ಉಂಟೆ ಹರಿಯ ಭಕ್ತರಿಗೆ ಅಂತ ತಿಳಿಸ್ತಾ ಇದ್ದಾರೆ ದಾಸರು. ಭಯ ಅನ್ನುವಂತಹದ್ದು ಬೇಡವೇ ಬೇಡ. ಹರಿಯ ಭಕ್ತರಿಗೆ ಭಯ ಬರಲಿಕ್ಕೆ ಸಾಧ್ಯವೇ ಇಲ್ಲ. ತತ್ವಗಳೇ ಅರಿಯುತ್ತಾ ಕೃತ್ಯವ ಮಾಡುತ್ತಾ ಸಾತ್ವಿಕರಾಗಿಹ ಸುಜನರಿಗೆ ಭಯ ಉಂಟೆ ಹರಿಯ ಭಕ್ತರಿಗೆ. ಸಾತ್ವಿಕವಾದ ಜೀವನವನ್ನು ನಾವು ನಡೆಸ್ತಾ ಇದ್ದೇವೆ. ವೇಷವನ್ನು ಧರಿಸಿ ಕೃಷ್ಣನ ವೇಷವನ್ನು ಮತ್ತು ವೆಂಕಪ್ಪನ ವೇಷವನ್ನು ಧರಿಸಿರುವಂತಹದ್ದು. ಪಕ್ಕದಲ್ಲಿಯೇ ಪದ್ಮಾವತಿ ಅಮ್ಮನವರು. ಹೀಗೆ ಈ ಪೌರಾಣಿಕವಾದಂತಹ ವೇಷಗಳನ್ನು ಧರಿಸಿ ನಮ್ಮೆಲ್ಲರಿಗೂ ಕೂಡ ಪುರಾಣ ಚಿಂತನೆಯನ್ನು ಮಾಡುವ ಭಾಗ್ಯವನ್ನು ಕಲ್ಪಿಸಿಕೊಡ್ತಾ ಇರುವಂತಹದ್ದು. ಹರಿ ನೀನೇ ಗತಿಯೆಂದು ನೆರೆನಂಬಿದವರನ್ನು ಮರೆತಿರುವುದು ನ್ಯಾಯವೇ. ನಾವೆಲ್ಲರೂ ಕೂಡ ನಿನ್ನನ್ನೇ ಗತಿ ಎಂಬುದಾಗಿ ನಂಬಿದ್ದೇವೆ. ನಮ್ಮೆಲ್ಲರನ್ನು ಕೂಡ ಮರೆಯಬೇಡ. ನಮ್ಮೆಲ್ಲರನ್ನು ಮರೆಯುವುದು ನಿನಗೆ ನ್ಯಾಯವೇ. ಆದ್ದರಿಂದ ನಮ್ಮೆಲ್ಲರನ್ನು ನೀನು ಸ್ಮರಣೆಯಲ್ಲಿ ಇರಿಸಿಕೊಂಡು ನಮ್ಮೆಲ್ಲರನ್ನು ಕೂಡ ಅನುಗ್ರಹಿಸು, ನಿನ್ನ ಈ ಉತ್ಸವದಲ್ಲಿ ಪಾಲ್ಗೊಳ್ಳುವಂತೆ ಮಾಡು ಎಂಬುದಾಗಿ ಪ್ರಾರ್ಥಿಸುವಂತಹದ್ದು. ನರದೇಹವೆಂಬುದೇ ಹರಿಮಂದಿರ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ದಾಸರು. ಈ ಮನುಷ್ಯ ಜನ್ಮ ಅನ್ನುವಂಥದ್ದೇನಿದೆ, ಮನುಷ್ಯ ಜನ್ಮ ಬಂದಾಗ ಮಾನವರಾಗಿರುವಂತಹದ್ದೇನಿದೆ, ಇದೇ ಆ ಸ್ವಾಮಿಯ ಮಂದಿರ ಅಂತ. ನರದೇಹವೆಂಬುವುದೇ ಹರಿಮಂದಿರವು, ಇದರ ಸಿರಿಪಾದ ಪರ್ಯಂತ ಪರಿಪರಿಯ ರೋಮನಖ ಭರಿತವಾಗಿಯೇ ಹರಿಹವರ ಮೂರ್ತಿಗಳ ಸ್ಮರಿಸಿ ನಿರವಧ್ಯರಾಗಿ ಸುಖಿಸಬೇಕು ಅಂತ ತಿಳಿಸ್ತಾ ಇದ್ದಾರೆ. ಸುಖಿಸಿ ಅಂತ. ಈ ರೀತಿಯಾದ ಅನುಸಂಧಾನದಿಂದ ನಮ್ಮ ಜೀವನವನ್ನು ನಡೆಸಬೇಕಂತೆ. ನಾಮ ಸಂಕೀರ್ತನೆ ಅನುದಿನ ಮಾಳ್ಪಗೆ ನರಕ ಭಯಗಳುಂಟೆ. ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ನಾವು ನಮ್ಮ ಸಮಯವನ್ನು ನಾವು ಸಾರ್ಥಕಪಡಿಸಿಕೊಳ್ಳುವುದು ಅಂತಾದರೆ ನರಕದ ಭಯ ಬೇಕಾಗಿಲ್ಲ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ ದಾಸರು. ನಾಮ ಒಂದೇ ಯಮನಾಳ್ಗಳ ನೊಳೆದು ಅಜಾಮಿಳನಿಗೆ ಸುಕ್ಷೇಮವಿತ್ತ ಹರಿ. ಆ ಸ್ವಾಮಿಯ ನಾಮವನ್ನು ಸ್ಮರಿಸ್ತಾ ಇದ್ದ ಅಜಾಮಿಳ ನಾರಾಯಣ ಎಂಬುದಾಗಿ ಆ ಸ್ವಾಮಿಯ ನಾಮವನ್ನು ಅಂತ್ಯಕಾಲದಲ್ಲಿ ಸ್ಮರಿಸಿದ. ವಿಷ್ಣುದೂತರ ಬಂದು ಅವನನ್ನು ವೈಕುಂಠಕ್ಕೆ ಕರೆದುಕೊಂಡು ಹೋದರು. ಹೀಗಾಗಿ ನಾಮ ಒಂದೇ ಅನ್ನತಕ್ಕಂಥದ್ದೇನಿದೆ ಅದೇ ಬಹಳ ಶ್ರೇಷ್ಠವಾಗಿರತಕ್ಕಂತಹ ಸಾಧನೆ ಈ ಕಲಿಯುಗದಲ್ಲಿ. ಆದ್ದರಿಂದ ಗೋವಿಂದ ನಿನ್ನಾನಂದ ಸಾಧನ ಸಕಲವು ನಿನ್ನಾನಂದ ಎಂಬುದಾಗಿ ಆ ಸ್ವಾಮಿಯನ್ನು ನಾವೆಲ್ಲರೂ ಪ್ರಾರ್ಥಿಸೋಣ. ಆ ಸ್ವಾಮಿಯ ನಾಮಸ್ಮರಣೆಯನ್ನು ಮಾಡೋಣ.
ಅಣುರೇಣು ತೃಣಕಾಷ್ಠ ಪರಿಪೂರ್ಣ ಗೋವಿಂದ ನಿರ್ಮಲಾತ್ಮಕನಾಗಿ ಇರುವುದೇ ಆನಂದ. ಸೃಷ್ಟಿ ಸ್ಥಿತಿ ಲಯ ಕಾರಣ ಗೋವಿಂದ ಈ ಪರಿಮಹಿಮೆಯ ತಿಳಿಯೋದೇ ಆನಂದ. ಮಂಗಳ ಮಹಿಮೆಯ ಶ್ರೀ ಪುರಂದರ ವಿಠಲ ಹಿಂಗದೆ ದಾಸರ ಸಲಹೋದೆ ಆನಂದ. ಸ್ವಾಮಿ ಹಿಂಜರಿಯುವುದಿಲ್ಲ. ತನ್ನ ಭಕ್ತರು ಯಾರಿದ್ದಾರೋ, ದಾಸರು ಯಾರಿದ್ದಾರೋ ಅವರನ್ನು ರಕ್ಷಣೆ ಮಾಡೇ ಮಾಡ್ತಾನೆ. ಇದೇ ಆನಂದ. ಆ ಸ್ವಾಮಿಯ ಮಹಿಮೆಯನ್ನು ಯಾರು ತಾನೇ ತಿಳಿಯಲಿಕ್ಕೆ ಸಾಧ್ಯ? ಆದ್ದರಿಂದ ಆ ಸ್ವಾಮಿಯ ಮಹಿಮೆಯನ್ನು ತಿಳ್ಕೊಳ್ಳುವಂಥದ್ದೇನಿದೆ ಅದೇ ಒಂದು ವಿಧವಾದಂತಹ ಆನಂದ. ಆ ಸ್ವಾಮಿಯ ಸೃಷ್ಟಿ ಸ್ಥಿತಿ ಲಯ ಎಲ್ಲದಕ್ಕೂ ಕೂಡ ಕಾರಣೀಭೂತನಾಗಿದ್ದಾನೆ. ಅಂತಹ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ಭಜಿಸೋಣ, ಆಶ್ರಯಿಸೋಣ, ಗರುಡಾಧಿರೂಢನನ್ನು ಪ್ರಾರ್ಥಿಸೋಣ. ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ. ಆಪದ್ಬಾಂಧವ ಅನಾಥ ರಕ್ಷಕ ಗೋವಿಂದ ಗೋವಿಂದ. ಗೋವಿಂದ ಅನ್ನುವ ಪದದಲ್ಲಿಯೇ ಗೋವುಗಳ ರಕ್ಷಕನಾದಂಥವನು ಸ್ವಾಮಿ, ವೇದಗಳ ರಕ್ಷಕನು ಆ ಸ್ವಾಮಿ. ಈ ಎಲ್ಲ ಅರ್ಥಗಳಲ್ಲಿ ಬರುವಂತಹದ್ದಾಗಿದೆ. ಅಂತಹ ಆ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ಆಶ್ರಯಿಸ್ತಾ ಇದ್ದೇವೆ. ಇದೊಂದು ಅದ್ಭುತವಾಗಿರತಕ್ಕಂತಹ ಸ್ವಾಮಿಯ ಉತ್ಸವವಾಗಿದೆ. ಬ್ರಹ್ಮದೇವರು ಮುಂದೆ ನಿಂತು ನಡೆಸಿಕೊಡ್ತಾ ಇರತಕ್ಕಂತಹ ಉತ್ಸವ ಬ್ರಹ್ಮೋತ್ಸವ. ಇಂತಹ ಬ್ರಹ್ಮೋತ್ಸವದಲ್ಲಿ ಪಾಲ್ಗೊಳ್ಳುವ ಭಾಗ್ಯ ನಮ್ಮೆಲ್ಲರಿಗೆ ಇರುವಂತಹದ್ದಾಗಿದೆ. ನಾವೆಲ್ಲರೂ ಕೂಡ ಧನ್ಯ ಜೀವಿಗಳು. ಭಗವಂತನ ಕೃಪೆ ಹೀಗೆ ನಮ್ಮೆಲ್ಲರ ಮೇಲೆ ಸರ್ವದಾ ಇರಲಿ. ಹರೇ ಶ್ರೀನಿವಾಸ. ವೆಂಕಟೇಶೋ ವಾಸುದೇವ ಪ್ರದ್ಯುಮ್ನೋ ಮಿತವಿಕ್ರಮಃ ಸಂಕರ್ಷಣೋ ನಿರುದ್ಧಶ್ಚ ಶೇಷಾದ್ರಿಪತಿರೇವ ಚ ಜನಾರ್ದನ ಪದ್ಮನಾಭೋ ವೆಂಕಟಾಚಲವಾಸಿನಃ ಸೃಷ್ಟಿಕರ್ತ ಜಗನ್ನಾಥೋ ಮಾಧವೋ ಭಕ್ತವತ್ಸಲಃ ಗೋವಿಂದೋ ಗೋಪತಿ ಕೃಷ್ಣ. ಗೋವಿಂದನವನು ಗೋಪತಿಯಾಗಿದ್ದಾನೆ, ಗೋವುಗಳಿಗೆಲ್ಲ ಪತಿಯಾಗಿದ್ದಾನೆ. ಗೋವು ಅಂತಂದರೆ ವೇದಗಳು, ವೇದಗಳನ್ನೆಲ್ಲವನ್ನು ಕೂಡ ರಕ್ಷಿಸತಕ್ಕಂಥವನು, ರಕ್ಷಿಸಿದಂಥವನು. ಅಷ್ಟೇ ಅಲ್ಲ, ಆಕಳುಗಳನ್ನು ಕೂಡ ರಕ್ಷಿಸತಕ್ಕಂಥವನು. ಅಷ್ಟೇ ಅಲ್ಲ, ಗೋ ಅಂದರೆ ಭೂಮಿ, ಭೂಮಿಯನ್ನು ಕೂಡ ರಕ್ಷಿಸಿದಂತಹ ಗೋವಿಂದ. ಅಂತಹ ಆ ಗೋವಿಂದನನ್ನು ಗಾಂ ವಿಂದತಿ ಇತಿ ಗೋವಿಂದ. ಅಂತಹ ಗೋವಿಂದನನ್ನು ನಾವೆಲ್ಲರೂ ಕೂಡ ಗರುಡಾಧಿರೂಢನಾಗಿರುವಂಥವನನ್ನಾಗಿ ನೋಡ್ತಾ ಇದ್ದೇವೆ. ಅವನ ಸೇವೆಯಲ್ಲಿ ನಿರತರಾಗಿರತಕ್ಕಂತಹ ಭಕ್ತ ಸಮೂಹವನ್ನು ನಾವು ನೋಡ್ತಾ ಇದ್ದೇವೆ. ಛತ್ರಾದಿಗಳನ್ನು ಹಿಡಿದು ಸ್ವಾಮಿಯ ಸೇವೆಯಲ್ಲಿ ನಿರತರಾಗಿದ್ದಾರೆ ಅರ್ಚಕವರೇಣ್ಯರು. ಮತ್ತು ಕೆಲವರು ಭಕ್ತರು ನೀಡುವಂತಹ ನೀರಾಜನಾದಿಗಳನ್ನು ಸ್ವಾಮಿಗೆ ಅರ್ಪಿಸ್ತಾ ಇದ್ದಾರೆ. ಫಲ ತಾಂಬೂಲಾದಿಗಳನ್ನು ಅರ್ಪಿಸ್ತಾ ಇರುವಂತಹದ್ದು ಅತ್ಯಂತ ಶ್ರೇಷ್ಠವಾಗಿರತಕ್ಕಂತಹ ಈ ಉತ್ಸವದಲ್ಲಿ ಪಾಲ್ಗೊಳ್ಳುವಂತೆ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿಯವರು ನಮ್ಮೆಲ್ಲರಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಶ್ರಿಯಃ ಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ ಎಂಬುದಾಗಿ ಆ ಸ್ವಾಮಿಗೆ, ಗರುಡಾಧಿರೂಢನಾದಂತಹ ಗರುಡಧ್ವಜನಿಗೆ, ಗರುಡವಾಹನನಿಗೆ ನಾವೆಲ್ಲರೂ ಕೂಡ ಮಂಗಳವನ್ನು ಪಾಡೋಣ. ಸ್ವಾಮಿಯ ಕೃಪೆಯನ್ನು ಪ್ರಾರ್ಥಿಸೋಣ. ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀ ಶ್ರೀನಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ. ವಿಷ್ಣೋರತ್ಯುತ್ತಮತ್ವಾದಖಿಲ ಗುಣಗಣೈಃ ತತ್ರ ಭಕ್ತಿಂ ಗರಿಷ್ಠಾಂ ಸಂಶ್ಲಿಷ್ಟೇ ಶ್ರೀಧರಾಭ್ಯಾಂ ಅಮುಮತ ಪರಿವಾರಾತ್ಮನಾ ಸೇವಕೇಶು ಯಸ್ಸಂಧತ್ತೆ ವಿರಿಂಚಿಶ್ವಸನ ವಿಹಗಪಾನಂತ ರುದ್ರೇಂದ್ರ ಪೂರ್ವೇಶ್ವಧ್ಯಾಯಂ ತಾರತಮ್ಯಂ ಸ್ಫುಟಮವತಿ ಸದಾ ವಾಯುರಸ್ಮದ್ಗುರುಸ್ತಂ ವಾಯುರಸ್ಮದ್ಗುರುಸ್ತಂ. ಹರೇ ಶ್ರೀನಿವಾಸ. ನಮ್ಮೆಲ್ಲರನ್ನು ಕೂಡ ಜಗದ್ಗುರುಗಳಾಗಿರುವಂತಹ ಮಧ್ವಾಚಾರ್ಯರು ರಕ್ಷಣೆ ಮಾಡ್ತಾರೆ. ವಾಯುದೇವರು ರಕ್ಷಣೆಯನ್ನು ಮಾಡ್ತಾರೆ. ನಾವು ಮಾಡಬೇಕಾದಂತಹ ಕರ್ತವ್ಯ ಏನು ಈ ಲೋಕದಲ್ಲಿ? ವಿಷ್ಣೋರತ್ಯುತ್ತಮತ್ವಾತ್ ಸರ್ವತಂತ್ರ ಸ್ವತಂತ್ರನಾದಂಥವನು ಶ್ರೀ ಮಹಾವಿಷ್ಣು, ಶ್ರೀಮನ್ನಾರಾಯಣ ವೆಂಕಟೇಶ್ವರ ಸ್ವಾಮಿ. ಆದ್ದರಿಂದ ಅವನಲ್ಲಿ ವಿಶೇಷವಾದಂತಹ ಭಕ್ತಿಯನ್ನು ಮಾಡಬೇಕಂತೆ. ವಿಷ್ಣೋರತ್ಯುತ್ತಮತ್ವಾದಖಿಲ ಗುಣಗಣೈಃ ಅನಂತ ಕಲ್ಯಾಣ ಗುಣಗಳಿಂದ ಆ ಸ್ವಾಮಿ ಅತ್ಯಂತ ಉತ್ತಮನಾಗಿದ್ದಾನೆ. ತತ್ರ ಭಕ್ತಿಂ ಗರಿಷ್ಠಾಂ ಅವನಲ್ಲಿ ಗರಿಷ್ಠವಾದಂತಹ ಭಕ್ತಿಯನ್ನು ಮಾಡಬೇಕು. ಸರ್ವಶ್ರೇಷ್ಠವಾದ ರೀತಿಯಲ್ಲಿ ಅವನೇ ಸರ್ವೋತ್ತಮ ಅನ್ನುವ ರೀತಿಯಲ್ಲಿ ಭಕ್ತಿಯನ್ನು ಮಾಡಬೇಕಂತೆ. ಇನ್ನು
ಉಳಿದಂತಹ ಅವನ ಪರಿವಾರ ದೇವತೆಗಳಲ್ಲಿ ತಾರತಮ್ಯಕ್ಕೆ ಅನುಗುಣವಾಗಿ ಭಕ್ತಿಯನ್ನು ಮಾಡಿದ್ದು ಅಂತಾದರೆ ಜಗದ್ಗುರುಗಳಾಗಿರ್ತಕ್ಕಂತಹ ವಾಯುದೇವರು ಮಧ್ವಾಚಾರ್ಯರು ನಮ್ಮೆಲ್ಲರಿಗೂ ಕೂಡ ವಿಶೇಷವಾದಂತಹ ಗತಿಯನ್ನು ನೀಡಲಿದ್ದಾರೆ, ಸದ್ಗತಿಯನ್ನು ಕೊಡಲಿದ್ದಾರೆ. ಆ ಭಗವಂತನ ತತ್ವಜ್ಞಾನವನ್ನು ಮನಸ್ಸಿಗೆ ಬರುವಂತೆ ಮಾಡಲಿದ್ದಾರೆ. ಶ್ರವಣವೇ ಮೊದಲಾದ ನವವಿಧ ಭಕುತಿಯ ತವಕದಿಂದಲೂ ಕೊಡು ಕವಿಜನ ಪ್ರಿಯ ಪವಮಾನ ಎಂಬುದಾಗಿ ವಾಯುದೇವರನ್ನು ನಾವು ಪ್ರಾರ್ಥಿಸ್ತೇವೆ. ಅದರಲ್ಲಿಯೂ ಕೂಡ ವಿಶೇಷವಾಗಿರ್ತಕ್ಕಂತಹ ಭಕ್ತಿ, ಶ್ರವಣರೂಪವಾದಂತಹ ಭಕ್ತಿ, ಅಂತಹ ಸ್ವಾಮಿಯ ಮಹಿಮೆಗಳನ್ನು ಶ್ರವಣ ಮಾಡುವಂತಹದ್ದೇನಿದೆ ಇದು ನಮ್ಮೆಲ್ಲರ ಪೂರ್ವಜನ್ಮದ ಸುಕೃತ. ಅಂತಹ ಆ ಸ್ವಾಮಿಯ ನಾಮಗಳನ್ನು ಶ್ರವಣ ಮಾಡ್ತಾ ಅದರ ಅರ್ಥವನ್ನು ಚಿಂತಿಸುತ್ತಾ ನಾವೆಲ್ಲರೂ ಕೂಡ ಈ ಸಮಯವನ್ನು ಸಾರ್ಥಕಪಡಿಸಿಕೊಳ್ಳೋಣ. ಹರೇ ಶ್ರೀನಿವಾಸ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೇವಾವೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾದಿಕಂ. ಬ್ರಹ್ಮಾದಿ ದೇವತೆಗಳಿಂದ ವಿಶಿಷ್ಟವಾಗಿರ್ತಕ್ಕಂತಹ ಈ ಪ್ರಪಂಚ ಏನಿದೆ ಅದು ಸ್ವಾಮಿಯ ಉದರದಲ್ಲಿರುವಂತಹದ್ದಾಗಿದೆ. ಸ್ವಾಮಿಯ ನಾಮಸ್ಮರಣೆಯನ್ನು ಮಾಡಿದರೆ ಎಲ್ಲ ದೋಷಗಳು ಕೂಡ ದೂರವಾಗುವಂತಹದ್ದಾಗಿದೆ. ನಾವು ಮಾಡಿದಂತಹ ಕೆಲಸವನ್ನು ಸ್ವಾಮಿಗೆ ಅರ್ಪಿಸಿದ್ದು ಅಂತಾದರೆ ಆ ಕೆಲಸ ನಮ್ಮೆಲ್ಲರಿಗೂ ಕೂಡ ವಿಶೇಷವಾದ ಫಲವನ್ನು ನೀಡುವಂತಹದ್ದಾಗ್ತದೆ, ಅಕ್ಷಯವಾದಂತಹ ಫಲವನ್ನು ತಂದು ಕೊಡುವಂತಹದ್ದಾಗ್ತದೆ. ಅಂತಹ ಕರುಣಾಮೂರ್ತಿ ಸ್ವಾಮಿ ಶ್ರೀ ಶ್ರೀನಿವಾಸ, ಅಂತಹ ಸ್ವಾಮಿಯ ಪಾದಪದ್ಮಗಳನ್ನು ನಾವೆಲ್ಲರೂ ಕೂಡ ಆಶ್ರಯಿಸುತ್ತಾ ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೇವೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಕೃಪೆ ಸರ್ವದಾ ಹೀಗೆ ನಮ್ಮೆಲ್ಲರ ಮೇಲಿರಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ. ಆಪದ್ಬಾಂಧವನಾಥ ರಕ್ಷಕ ಗೋವಿಂದ ಗೋವಿಂದ. ಕಾಸಿನ ಹಾರವನ್ನು ಸ್ವಾಮಿಗೆ ಸಮರ್ಪಿಸಿದ್ದಾರೆ. ಲಕ್ಷ್ಮಿ ವಿಶೇಷವಾದ ರೀತಿಯಲ್ಲಿ ಸ್ವಾಮಿಯನ್ನು ಸೇವಿಸ್ತಾ ಇದ್ದಾಳೆ. ಏನು ಧನ್ಯಳೋ ಲಕುಮಿ, ಎಂಥ ಮಾನ್ಯಳೋ, ಸಾನುರಾಗದಿಂದ ತಾನೇ ಹರಿಯ ಸೇವೆ ಮಾಡುತ್ತಿದ್ದಾಳೆ. ಲಕ್ಷ್ಮೀನಾಥ ಸಮಾರಂಭಾನಾಥರಾವಣ ಮಧ್ಯಮಾಚಾರ್ಯವರ್ಯಂತ ವಂದೇ ಗುರು ಪರಂಪರಾ ವ್ಯಾಮೋಹ ಸರಿಧರಾಯಣಾಯಮೇಣೆ ಅಸ್ಮದ್ಗುರೋ ಭಗವದೋಸ್ಕರೈವರಿಂದೋ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ ಮಾಧಾವಿದಾಯವದಿಗೆ ಸ್ತನಜಾ ವಿಭೂತಿಃ ಸರ್ವೈರ್ಯದೇವನಿಯಮೇನ ಮದನ್ವರಾಮಾಚ್ಯಸನ ಕುಲಪದೇರ್ವಗುಲಾಭಿರಾಮಂ ಶ್ರೀಮತ್ತದಂಗ್ರಿಗಳಂ ಪ್ರಣಪಾಪಿ ಮೂರ್ಧ್ರಾಭೂತಂ ಧರ ಚಮಗದಾತ್ಪದ ಭಟ್ಟನಾಥ ಭಕ್ತಿದಾರ ಕುಲಶೇಖರ ಯೋಗಿ ವಿವಾಹಾನ್ ಭಕ್ತಾಂಗುರೇಣ ಪರಗಾರ ಯಥೇಂದ್ರ ವಿಶ್ರಾನ್ ಶ್ರೀಮತ್ಪರಾಂಗುರವಣಿಂ ಪ್ರಣದೋಸ್ಮಿ ಹರವರೆತ್ತ ಕುರಣೇತ್ತವೇ ಕಾಡಂಗುಡಂಗುಡಿವೇಂದು ಉರವರೆತ್ತಂಬುಕೊಲಲವೇ ಉಯಿರಿಲ್ ಬುರಲ್ಗಟ್ಕ ಉರವರೆತ್ತಂಬುಗುಧಾಮಲ್ ಗುರುಗಳಿರೋರನೈತ್ತ ಉರವರೆತ್ತ ತೋರಣೆಗಾದೆ ಆದಿತ್ತರುಳ ಪೊಯ್ ನೇನ್ನ ಯಾನಾಮ ಪಲ್ಲ ಒಳಕ ಆಳಕೋಡ ಏನೇನ ನಿರ್ಮೈ ನಿನಿಯ ಮೋರ ಮೈ ಏನೇನ ಯೋನೇ ಪಿರಂದ ಏವಾಯೋ ತಾಲೈವ ಮೇನೆ ಕೇತಾರುಳ ಆಡೆ ಸೇಯೋ
Yeah.
ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯಾಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಅನಾಕುಲಂ ಗೋಕುಲಮುಲ್ಲಲಾಸ ಯತ್ಪಾಲಿತಂ ನಿತ್ಯಮನಾವಿಲಾತ್ಮಾ ತಸ್ಮೈ ನಮೋ ನೀರದ ನೀಲಭಾಸೆ ಕೃಷ್ಣಾಯ ಕೃಷ್ಣಾರಮಣಪ್ರಿಯಾಯ ಕೃಷ್ಣಾಯ ಕೃಷ್ಣಾರಮಣಪ್ರಿಯಾಯ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಪ್ರಿಯನು, ವಿಶೇಷವಾಗಿ ಪಾಂಡವರಿಗೆ ಬಹಳ ಪ್ರಿಯನು. ಪಾಂಡವರಂದರೆ ಆ ಭಗವಂತನಿಗೆ ಬಹಳ ಪ್ರೀತಿ, ಯಾಕಂದರೆ ಸಜ್ಜನರು. ಶ್ರೀರಮಣನು ಸರ್ವೇಶನಾಗಿದ್ದಾನೆ, ಸರ್ವಗನಾಗಿದ್ದಾನೆ. ಶ್ರೀರಮಣ ಸರ್ವೇಶ ಸರ್ವಗ ಸಾರಭೋಕ್ತ ಸ್ವತಂತ್ರ ದೋಷವಿದೂರ ಜ್ಞಾನಾನಂದ ಬಲಮೈಶ್ವರ್ಯ ಪರಿಪೂರ್ಣ ಮೂರು ಗುಣವರ್ಜಿತ ಸಗುಣ ಸಾಕಾರ ವಿಶ್ವಸ್ಥಿತಿಲಯೋದಯ ಕಾರಣ ಕೃಪಾಸಾಂದ್ರ ನರಹರೇ ಸಲಹೋ ಸಜ್ಜನರ. ಕೃಪಾಸಾಂದ್ರ ನರಹರೇ ಸಲಹೋ ಸಜ್ಜನರನ್ನು ಹೇ ಸ್ವಾಮಿ, ಏನು ಬೇಕಾದರೂ ಮಾಡುವಂತಹ ಸಾಮರ್ಥ್ಯ ಇರತಕ್ಕಂತಹ ನರಹರೇ, ಸಜ್ಜನರನ್ನೆಲ್ಲರನ್ನು ಕೂಡ ಸಲಹು ಎಂಬುದಾಗಿ ಪ್ರಾರ್ಥಿಸುವಂತಹದ್ದು. ಯಾಕೆ? ನೀನು ಶ್ರೀರಮಣನಾಗಿದ್ದೀಯಾ, ಲಕ್ಷ್ಮಿಗೆ ರಮಣನಾಗಿದ್ದೀಯಾ. ಅಷ್ಟೇ ಅಲ್ಲ, ಸರ್ವರಿಗೂ ಕೂಡ ಈಶನು ನೀನೇ ಸರ್ವತ್ರ ವ್ಯಾಪ್ತನಾಗಿರುವಂಥವನು, ಸಾರವನ್ನು ಸ್ವೀಕಾರ ಮಾಡತಕ್ಕಂಥವನು, ಸರ್ವತಂತ್ರ ಸ್ವತಂತ್ರ ದೋಷ ವಿದೂರನಾಗಿರ್ತಕ್ಕಂತಹ ಹೇ ಸ್ವಾಮಿ, ನೀನು ಜ್ಞಾನ ಪರಿಪೂರ್ಣನಾಗಿದ್ದೀಯಾ, ಆನಂದ ಪರಿಪೂರ್ಣ, ಬಲ ಪರಿಪೂರ್ಣ, ಐಶ್ವರ್ಯ ಪರಿಪೂರ್ಣನಾಗಿದ್ದೀಯಾ, ಮೂರು ಗುಣ ವರ್ಜಿತನಾಗಿದ್ದೀಯಾ. ಸಾತ್ವಿಕ, ರಾಜಸ, ತಾಮಸ ಅನ್ನುವಂತಹ ಪ್ರಾಕೃತಿಕವಾದಂತಹ ಗುಣಗಳಿದ್ದಾವೆ. ಆ ಪ್ರಾಕೃತಿಕವಾದ ಗುಣಗಳಿಂದ ವರ್ಜಿತನಾಗಿದ್ದೀಯಾ. ಪ್ರಾಕೃತವಾಗಿರ್ತಕ್ಕಂತಹ ಜ್ಞಾನಾನಂದಮಯ ಆಗಿರ್ತಕ್ಕಂಥವನಾಗಿದ್ದೀಯಾ. ಅದಕ್ಕಾಗಿ ಸಗುಣ ಅಂತ ಹೇಳ್ತಾ ಇದ್ದಾರೆ. ಇನ್ನು ಆಕಾರವೂ ಕೂಡ ಇದೆ. ಎಲ್ಲವೂ ಕೂಡ ಆ ಭಗವಂತನ ವಿಶೇಷವಾದ ಮಹಿಮೆಯನ್ನು ತಿಳಿಸ್ತಕ್ಕಂತಹದ್ದೇನಿದೆ ಅದೆಲ್ಲವೂ ಸ್ವಾಮಿಯ ಆಕಾರವೇ. ಆ ಸ್ವಾಮಿ ಪ್ರಪಂಚದ ಸ್ಥಿತಿಗೂ ಲಯಕ್ಕೂ ಉದಯಕ್ಕೂ ಕಾರಣೀಭೂತನಾಗಿದ್ದಾನೆ. ಅಂತಹ ಕೃಪೆಯುಳ್ಳಂತಹ ವಿಶೇಷವಾದ ಕೃಪೆಗಳ ಸಾಂದ್ರನಾಗಿರ್ತಕ್ಕಂತಹ ಕೃಪಾ ಸಾಂದ್ರನಾದ ನರಹರಿ ನಮ್ಮೆಲ್ಲರನ್ನು ಸಜ್ಜನರನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ಅದಕ್ಕಾಗಿಯೇ ಇಂದು ನಾವು ಈ ಉತ್ಸವದಲ್ಲಿ ಪಾಲ್ಗೊಳ್ಳುವಂತಹವರಾಗ್ತಾ ಇದ್ದೇವೆ. ಗರುಡ ವಾಹನವನ್ನು ಅಧಿರೋಹಿಸಿ ಭಕ್ತರ ಸಮೀಪಕ್ಕೆ ಬರುತ್ತಾ ಭಕ್ತರನ್ನೆಲ್ಲರನ್ನು ಕೂಡ ಅನುಗ್ರಹಿಸುತ್ತಾ ಸ್ವಾಮಿ ನಮ್ಮೆಲ್ಲರಲ್ಲಿಯೂ ಕೂಡ ವಿಶೇಷವಾದಂತಹ ಪ್ರವೃತ್ತಿಯನ್ನು ಉಂಟು ಮಾಡಿದ್ದಾನೆ. ಇಂದು ಎನಗೆ ಶ್ರೀ ಗೋವಿಂದ ನಿನ್ನಯ ಪಾದಾರವಿಂದವ ತೋರೋ ಮುಕುಂದ ಇಂದಿರೇ ರಮಣ ಎಂಬುದಾಗಿ ಭಕ್ತರೆಲ್ಲರೂ ಕೂಡ ಇಂದಿರಾ ರಮಣನಾದಂತಹ ಮೋಕ್ಷಪ್ರದಾತನಾದಂತಹ ಮುಕುಂದನನ್ನು ಪಾದಪದ್ಮಗಳನ್ನು ತೋರು ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದಾರೆ. ಸುಂದರ ವದನನೆ ನಂದ ಗೋಪನ ಕಂದ ಮಂದರೋದ್ಧಾರ ಆನಂದ ಇಂದಿರೇ ರಮಣ ಇಂದು ಎನಗೆ ಶ್ರೀ ಗೋವಿಂದ ನಿನ್ನಯ ಪಾದಾರವಿಂದವ ತೋರೋ ಮುಕುಂದ ಇಂದಿರೇ ರಮಣ. ಸುಂದರವಾದಂತಹ ಮುಖಾರವಿಂದ ಉಳ್ಳಂಥವನು ನಂದ ಗೋಪಕ, ನಂದ ರಾಜನಿಗೆ ಆನಂದವನ್ನು ಉಂಟು ಮಾಡ್ತಕ್ಕಂಥವನು. ಅಷ್ಟೇ ಅಲ್ಲ, ಗೋಪಾಲಕರೇನಿದ್ದಾರೆ ಅವರಿಗೂ ಕೂಡ ಆನಂದವನ್ನು ಉಂಟು ಮಾಡ್ತಕ್ಕಂಥವನು. ಮಂದರ ಪರ್ವತವನ್ನು ಉದ್ಧಾರ ಎತ್ತಿದಂಥವನು ಆನಂದ ಇಂದಿರೇ ರಮಣ ನಿನಗೆ ಇದು ನನ್ನ ಅನಂತ ಅನಂತ ನಮಸ್ಕಾರಗಳು ಎಂಬುದಾಗಿ ಕೋಲಾಟದ ಮುಖಾಂತರ ಭಕ್ತರು ನಮನಗಳನ್ನು ಸಲ್ಲಿಸ್ತಾ ಇದ್ದಾರೆ. ನಾವು ಕೂಡ ಸ್ವಾಮಿಗೆ ನಮನಗಳನ್ನು ಸಲ್ಲಿಸೋಣ. ನೊಂದೇನಯ್ಯ ಭವ ಬಂಧನದೊಳು ಸಿಲುಕಿ ಮುಂದೆ ದಾರಿ ಕಾಣದೆ ಕುಂದಿದೆ ಜಗದೊಳು ಕಂದನೆಂತೆಂದೆನ್ನ ಕುಂದುಗಳೆಣಿಸದೆ ತಂದೆ ಕಾಯೋ ಕೃಷ್ಣ
ಕಂದರ್ಪ ಜನಕನೇ. ನಮ್ಮೆಲ್ಲರಿಗೂ ಕೂಡ ತಂದೆ ಆಗಿರತಕ್ಕಂಥವನು ಸ್ವಾಮಿ ಶ್ರೀಕೃಷ್ಣ. ಕಂದರ್ಪ ಜನಕ ಮನ್ಮಥನ ತಂದೆಯಾಗಿದ್ದಾನೆ. ಅಂತಹ ಆ ಸ್ವಾಮಿ ನಮ್ಮ ಕುಂದುಗಳನ್ನೇನೂ ಕೂಡ ಎಣಿಸದಂತೆ, ನಾವು ಮಾಡಿದಂತಹ ತಪ್ಪುಗಳನ್ನೇನೂ ಎಣಿಸದಲೇ ನಮ್ಮೆಲ್ಲರನ್ನು ಕೂಡ ಸ್ವಾಮಿ ಅನುಗ್ರಹಿಸಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಸಲ್ಲಿಸುವಂತಹದ್ದು. ಮೂಢತನದಿ ಬಲು ಹೇಡಿ ಜೀವನಾಗಿ ದೃಢ ಭಕುತಿಯನ್ನು ಮಾಡಲಿಲ್ಲವೋ ಹರಿಯೇ, ನೋಡಲಿಲ್ಲವೋ ನಿನ್ನ ಪಾಡಲಿಲ್ಲವೋ ಮಹಿಮೆ, ಗಾಡಿಕಾರ ಕೃಷ್ಣ ಬೇಡಿಕೊಂಬೆನೋ ನಿನ್ನನ್ನು ನಾನು ಪ್ರಾರ್ಥಿಸ್ಕೊಳ್ತಾ ಇದ್ದೇನೆ. ಏನು ಬೇಕಾದರೂ ಕೂಡ ನೀನು ಗಾರಡಿಯನ್ನು ಮಾಡ್ತೀಯ. ನಿನ್ನ ಮಹಿಮೆಯನ್ನು ನಾನು ಪಾಡಲಿಲ್ಲ, ನಿನ್ನ ದಿವ್ಯವಾದ ವಿಗ್ರಹವನ್ನು ನೋಡಲಿಲ್ಲ, ಭಕುತಿಯನ್ನು ಮಾಡಲಿಲ್ಲ, ದೃಢವಾದಂತಹ ಭಕುತಿಯನ್ನು. ಇದೊಂದು ಹೇಡಿಯಾದಂತಹ ಜೀವನವನ್ನು ನಾನು ನಡೆಸ್ತಾ ಇದ್ದೇನೆ, ಅದು ಮೂಢತನದಿಂದ. ನನ್ನ ಆ ಮೂಢತನವನ್ನು ದೂರ ಮಾಡಿ ನನ್ನನ್ನು ಉದ್ಧರಿಸು ದೇವಾದಿದೇವ ಶ್ರೀ ಶ್ರೀನಿವಾಸ ಎಂಬುದಾಗಿ ಆ ಭಗವಂತನಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಧಾರುಣಿಯೋಳು ಭೂಭಾರ ಜೀವನನಾಗಿ ದಾರಿ ತಪ್ಪಿ ನಡೆದೆ ಸೇರಿದೆ ಕುಜನರ, ಆರು ಕಾಯುವರಿಲ್ಲ ಸಾರಿದೆ ನಿನಗಯ್ಯ, ಧೀರ ವೇಣುಗೋಪಾಲ ಪಾರುಗಾಣಿಸೋ ಹರಿಯೇ ಇಂದು ಎನಗೆ ಶ್ರೀ ಗೋವಿಂದ. ಹೇ ಸ್ವಾಮಿ ಗೋವಿಂದ, ಲೋಕರಕ್ಷಕನಾಗಿರ್ತಕ್ಕಂತಹ ಜಗದೊಡೆಯ ಶ್ರೀ ಶ್ರೀನಿವಾಸ, ನಿನ್ನಯ ಪಾದಾರವಿಂದವ ತೋರೋ, ನಿನ್ನ ಪಾದಪದ್ಮಗಳನ್ನು ತೋರಿಸು. ಮುಕುಂದ ಮೋಕ್ಷಪ್ರದಾತ ಇಂದಿರಾ ರಮಣ ಎಂಬುದಾಗಿ ರಮಣನಾಗಿರ್ತಕ್ಕಂತಹ ಧರಾರಮಣನಾಗಿರ್ತಕ್ಕಂತಹ ಗರುಡಾದಿರೂಢನಾಗಿರ್ತಕ್ಕಂತಹ ಧೀರ ವೇಣುಗೋಪಾಲನನ್ನು ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಪಾರುಗಾಣಿಸೋ ಹರಿಯೇ, ಈ ಸಂಸಾರ ಬಂಧನದಿಂದ ನಮ್ಮನ್ನು ಮುಕ್ತರನ್ನಾಗಿ ಮಾಡು ಎಂಬುದಾಗಿ ಪ್ರಾರ್ಥಿಸುವಂತಹದ್ದು. ಅಂತಹ ಆ ಕರುಣೆ ಆ ಭಗವಂತನಿಗೆ ನಮ್ಮೆಲ್ಲರ ಮೇಲೆ ಇರುವಂತಹದ್ದಾಗಿದೆ. ಅದಕ್ಕಾಗಿಯೇ ನಾವೆಲ್ಲರೂ ಕೂಡ ಸ್ವಾಮಿಯ ಉತ್ಸವದಲ್ಲಿ ಪಾಲ್ಗೊಳ್ತಕ್ಕಂಥವರಾಗ್ತಾ ಇದ್ದೇವೆ, ಸ್ವಾಮಿಯನ್ನು ವೀಕ್ಷಿಸುವಂಥವರಾಗ್ತಾ ಇದ್ದೇವೆ. ನಮ್ಮೆಲ್ಲರ ಹೃದಯ ಮಂದಿರಕ್ಕೆ ಸ್ವಾಮಿ ಬಂದು ನಮ್ಮನ್ನು ಅನುಗ್ರಹಿಸ್ತಾ ಇದ್ದಾನೆ. ನಮ್ಮ ಮನಸ್ಸು ಆ ಸ್ವಾಮಿಯ ಕಡೆಗೆ ಹೋಗುವಂತೆ ಮಾಡ್ತಾ ಇದ್ದಾನೆ. ಬಾರಯ್ಯ ಭಕ್ತರ ಪ್ರಿಯ ಶ್ರೀ ಶ್ರೀನಿವಾಸರಾಯ ಎಂಬುದಾಗಿ ಶ್ರೀನಿವಾಸರಾಯನನ್ನು ನಮ್ಮ ಹೃದಯ ಮಂದಿರಕ್ಕೆ ನಾವು ಆಹ್ವಾನಿಸೋಣ. ಮಾರಜನಕ ಮುಕುತರೊಡೆಯ ದೇವಯ್ಯ ಜೀಯ, ಕಾರುಣ್ಯದಲ್ಲಿ ನೀ ಪಿಡಿ ಕೈಯ ಪಾಲಾಂಬುಧೇಶಯ್ಯ. ಕ್ಷೀರ ಸಮುದ್ರದಲ್ಲಿ ಮಲಗಿರತಕ್ಕಂತಹ ಹೇ ಸ್ವಾಮಿ, ಕಾರುಣ್ಯದಲ್ಲಿ ನೀನು ನನ್ನ ಕೈಯನ್ನು ಹಿಡಿದು ಮೇಲೆತ್ತು ಹೇ ಜಿಯ ದೇವಯ್ಯ. ಮಾರಜನಕ ಮುಕುತರೊಡೆಯ, ಮೋಕ್ಷವನ್ನು ಪಡೆದಂತಹ ಜನರೇನಿದ್ದಾರೆ ಅಂಥವರಿಗೆಲ್ಲರಿಗೂ ಕೂಡ ಒಡೆಯನಾಗಿರ್ತಕ್ಕಂಥವನು ನೀನು. ಮಾರನಿಗೆ ಮನ್ಮಥನಿಗೆ ಜನಕನಾಗಿದ್ದೀಯ ಹೇ ಶ್ರೀನಿವಾಸರಾಯ ಎಂಬುದಾಗಿ ಆ ಸ್ವಾಮಿಯನ್ನು ಬ್ರಹ್ಮಾದಿ ದೇವತೆಗಳು ಭಜಿಸ್ತಾ ಇದ್ದಾರೆ. ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ಕೋಲಾಟವನ್ನಾಡುತ್ತಾ ವಿವಿಧ ಕಲೆಗಳನ್ನು ಸ್ವಾಮಿಗೆ ಪ್ರದರ್ಶಿಸುತ್ತಾ ಭಕ್ತರು ಕೂಡ ಸ್ವಾಮಿಯನ್ನು ಕೊಂಡಾಡ್ತಾ ಇದ್ದಾರೆ. ಆ ಕೊಂಡಾಟವನ್ನು ನಾವೆಲ್ಲರೂ ವೀಕ್ಷಿಸುತ್ತಾ ವಿಶೇಷವಾದ ರೀತಿಯಲ್ಲಿ ಸ್ವಾಮಿಯನ್ನು ನಾವು ಪ್ರಾರ್ಥಿಸೋಣ. ನಿನ್ನ ಕೃಪಾಪೂರ್ಣವಾದ ದೃಷ್ಟಿ ನಮ್ಮೆಲ್ಲರ ಮೇಲಿರಲಿ ಎಂಬುದಾಗಿ. ಹರೇ ಶ್ರೀನಿವಾಸ. Hey!
గరుడని నీవెక్కినను పటపట దిక్కులు బగ్గన పగిలే ఇటు గరుడని నీవెక్కినను పటపట దిక్కులు బగ్గన పగిలే ఇటు గరుడని నీవెక్కినను పటపట దిక్కులు బగ్గన పగిలే ఇటు గరుడని నీవెక్కినను 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 ఎగసిన గరుడనియే పునధాయని జిగిదొలకు చబుకు చేసినను ఎగసిన గరుడనియే పునధాయని జిగిదొలకు చబుకు చేసినను నిగమాంతంబులు నిగమ సంఘములు గగనము జగములు గడగడవడకే నిగమాంతంబులు నిగమ సంఘము గగనము జగములు గడగడవడకే ఇటు గరుడని నీవెక్కినను పటపట దిక్కులు బగ్గన పగిలే ఇటు గరుడని నీవెక్కినను 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 బిరుసు గగరుడని బేరము తోలుచు పెరసి నీవు కోపించినను బిరుసు గగరుడని పేరము దేలుచు పెరసి నీవు కోపించినను సరుస నఖిలములు జర్జరితములై తిరుగుమనలు గడదిరదిర తిరిగే సరుస నఖిలములు జర్జరితములై తిరుగుమనలు గడదిరదిర తిరిగే ఇటు గరుడని నీవెక్కినను పటపట దిక్కులు బగన పగిలే ఇటు గరుడని నీవెక్కినను 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 పల్లించిన నీ పసిడి గరుడవని కెల్లున నీవెక్కినయపుడు పల్లించిన నీ పసిడి గరుడవని కెల్లున నీవెక్కినయపుడు జల్లనే రాక్షస సమితి నీ మహిమ వెల్లి మునుగుదురు వెంకటరమణ జల్లనే రాక్షస సమితి నీ మహిమ వెల్లి మునుగుదురు వెంకటరమణ ఇటు గరుడని నీవెక్కినను పటపట దిక్కులు బగన పగిలే ఇటు గరుడని నీవెక్కినను పటపట దిక్కులు బగన పగిలే ఇటు గరుడని నీవెక్కినను నీవెక్కినను ಗರುಡನನ್ನು ಹತ್ತಿ ಭಕ್ತರ ಸಮೀಪಕ್ಕೆ ಬರುತ್ತಾ ಭಕ್ತರಲ್ಲಿ ವಿಶೇಷವಾದಂತಹ ಉತ್ಸಾಹವನ್ನು ತುಂಬುತ್ತಾ ಸ್ವಾಮಿ ತನ್ನ ಈ ಬ್ರಹ್ಮೋತ್ಸವ ಸಂದರ್ಭದಲ್ಲಿ ಭಕ್ತರಿಂದ ಸಾಧನೆಯನ್ನು ಮಾಡಿಸ್ತಾ ಇರುವಂತಹದ್ದು ಅದೆಲ್ಲವನ್ನು ಕೂಡ ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿಯವರು ಬಹಳ ಸೌಹಾರ್ದತೆಯಿಂದ ನಮ್ಮೆಲ್ಲರಿಗೆ ಕಲ್ಪಿಸಿಕೊಟ್ಟಿದ್ದಾರೆ. ನಾವು ಕೂಡ ವಿಶೇಷವಾದಂತಹ ಸಾಧನೆಯನ್ನು ಮಾಡ್ತಾ ಇದ್ದೇವೆ. ಏನು ಸುಕೃತವ ಮಾಡಿದಳು ಯಶೋದೆ, ಆ ಯಶೋಧ ದೇವಿಯು ಕೂಡ ವಿಶೇಷವಾದ ಪುಣ್ಯವನ್ನು ಮಾಡಿದ್ದಾಳೆ. ಅದಕ್ಕಾಗಿಯೇ ಆ ಭಗವಂತನನ್ನು ಬಾಲ್ಯದಲ್ಲಿ ಸಾಕುವ ಭಾಗ್ಯವನ್ನು ಪಡೆದುಕೊಂಡಿದ್ದಾಳೆ. ಕಸ್ತೂರಿ ತಿಲಕವನ್ನು ಇಟ್ಟು ಆ ಸ್ವಾಮಿಯನ್ನು ಅತ್ಯಂತ ಪ್ರೀತಿಯಿಂದ ನೋಡುವಂತಹ, ಹತ್ತಿರದಿಂದ ನೋಡುವಂತಹ, ಅವನಿಗೆ ಸ್ನಾನವನ್ನು ಮಾಡಿಸುವಂತಹ ಭಾಗ್ಯ, ಗಂಗಾ ಜನಕನಾಗಿರ್ತಕ್ಕಂಥವನು ಅವನಿಗೆ ನೀರನ್ನು ಎರೆಯತಕ್ಕಂತಹ ಭಾಗ್ಯವನ್ನು ಪಡೆದುಕೊಂಡಿದ್ದಾಳೆ. ನಾವು ಕೂಡ ಅತ್ಯಂತ ಭಾಗ್ಯಶಾಲಿಗಳು. ಸ್ವಾಮಿಯ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ನಮ್ಮ ಮನೆಯಲ್ಲಿ ಕುಳಿತುಕೊಂಡೇ ಸ್ವಾಮಿಯ ಉತ್ಸವವನ್ನು ಅತ್ಯಂತ ಸಮೀಪದಿಂದ ವೀಕ್ಷಿಸ್ತಾ ಇದ್ದೇವೆ. ಸುಂದರವಾದ ರೀತಿಯಲ್ಲಿ ಭಕ್ತರ ದರ್ಶನವನ್ನು ಕೂಡ ಪಡೆದುಕೊಳ್ತಾ ಇದ್ದೇವೆ. ಬಂದು ನಿಂತಿಹ ನೋಡಿ ರುಕ್ಮಿಣಿಯ ವಿಠಲ, ಬಂದು ನಿಂತಿಹ ಎಮ್ಮ ಮನದಳು, ತಂದೆ ಶ್ರೀಪತಿ ಸುಂದರಾಂಗನು, ಇಂದು ಕರಗಳಿಟ್ಟು ಕಟಿಯೊಳು, ಬಂದ ಹಾಸದೆ ಮುದ್ದು ಮುಖದವ, ಬಂದು ನಿಂತಿಹ ನೋಡಿ ಎಂಬುದಾಗಿ ಆ ಸ್ವಾಮಿ ಇಟ್ಟಿಗೆಯ ಮೇಲೆ ಎರಡು ಕೈಗಳನ್ನು ಕಟಿಯ ಮೇಲೆ ಇರಿಸಿಕೊಂಡು ನಿಂತಿರುವಂತಹ ದೃಶ್ಯವನ್ನು ಮನಸ್ಸಿಗೆ ತಂದುಕೊಂಡು ಹಾಡತಕ್ಕಂತಹದ್ದು. ಅತ್ಯಂತ ಅದ್ಭುತವಾದ ರೀತಿಯಲ್ಲಿ
ಸ್ವಾಮಿಯನ್ನು ಭಕ್ತರು ವಿಧ ವಿಧವಾಗಿ ಪ್ರಾರ್ಥಿಸ್ತಾ ಇರ್ತಾರೆ. ಅವರವರ ವಿಭಿನ್ನವಾದ ಪ್ರಾರ್ಥನೆಗಳನ್ನು ಕೇಳಿದಂತಹ ಸ್ವಾಮಿ ಸರಿಯಾದ ಸಮಯಕ್ಕೆ ಅವರಿಗೆ ಅನುಗ್ರಹವನ್ನು ಮಾಡ್ತಾನೆ. ಕೃಷ್ಣನ ನೋಡಿದೆ ಸರ್ವೋತ್ಕೃಷ್ಣನ ಪಾಡಿದೆ, ಸರ್ವೋತ್ಕೃಷ್ಟನಾಗಿರ್ತಕ್ಕಂಥವನು ಆ ಸ್ವಾಮಿ ಶ್ರೀಕೃಷ್ಣ. ಅವನನ್ನು ನೋಡಿದಂತಹದ್ದಾಯಿತು. ಗರುಡಾಧಿರೂಢನಾಗಿ ಬರ್ತಾ ಇದ್ದಾನೆ, ಅವನನ್ನು ನೋಡಿದೆ, ಸರ್ವೋತ್ಕೃಷ್ಟನಾಗಿದ್ದಾನೆ, ಅವನನ್ನು ಪಾಡಿದೆ. ಕೃಷ್ಣನ ನೋಡಿ ಸಾಷ್ಟಾಂಗವ ಮಾಡಿದೆ. ಆ ಸ್ವಾಮಿಯನ್ನು ನೋಡ್ತಾ ಇದ್ದಂತೆಯೇ ನಿಂತಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡುವಂತಹದ್ದು. ಕಷ್ಟವ ಪರಿಹರಿ ಶಿಷ್ಟವ ನೀವವನ. ಅವನು ನಮ್ಮ ಕಷ್ಟಗಳನ್ನು ದೂರ ಮಾಡ್ತಾನೆ, ನಮ್ಮ ಇಷ್ಟಾರ್ಥಗಳನ್ನು ಪೂರೈಸುತ್ತಾನೆ. ಅಂತಹ ಕೃಷ್ಣನ ನೋಡಿದೆ ಎಂಬುದಾಗಿ ದಾಸರು ಅದ್ಭುತವಾದ ರೀತಿಯಲ್ಲಿ ಆ ಸ್ವಾಮಿಯನ್ನು ವರ್ಣಿಸ್ತಾ ಇದ್ದಾರೆ. ಇದೋ ಭಕ್ತರಾದ ನಾವು ಕೂಡ ಆ ಭಗವಂತನನ್ನು ನೋಡಿದ್ದೇವೆ. ನಮ್ಮ ಇಷ್ಟಾರ್ಥಗಳನ್ನೆಲ್ಲವನ್ನು ಕೂಡ ಪೂರೈಸುವಂತಹ ಕಲಿಯುಗದ ಪ್ರತ್ಯಕ್ಷ ದೈವ ಶ್ರೀ ಶ್ರೀನಿವಾಸ. ಅಂತಹ ಶ್ರೀನಿವಾಸನ ವಿಶಿಷ್ಟವಾಗಿರತಕ್ಕಂತಹ ಉತ್ಸವ ಬ್ರಹ್ಮೋತ್ಸವ. ಬ್ರಹ್ಮದೇವರು ಮುಂದೆ ನಿಂತು ನಡೆಸಿಕೊಡ್ತಾ ಇರತಕ್ಕಂತಹ ಉತ್ಸವ. ಅದರಲ್ಲಿಯೂ ಕೂಡ ಗರುಡ ವಾಹನವನ್ನು ನಾವೆಲ್ಲರೂ ಇಂದು ನೋಡ್ತಾ ಇದ್ದೇವೆ. ಗರುಡಾಧಿರೂಢನಾಗಿ ತನ್ನ ದರ್ಶನ ಭಾಗ್ಯವನ್ನು ನಮ್ಮೆಲ್ಲರಿಗೆ ಕಲ್ಪಿಸಿಕೊಟ್ಟಿದ್ದಾನೆ. ಅಂತಹ ಸ್ವಾಮಿಯನ್ನು ವೀಕ್ಷಿಸುತ್ತಾ ನಾವೆಲ್ಲರೂ ಕೂಡ ಧನ್ಯರಾಗೋಣ. ಕಣ್ಣಾರೆ ಕಂಡೆ ನಚ್ಚುತನ ಕಂಚಿ ಪುಣ್ಯಕೋಟಿ ಕರಿಯು ರಾಜವರದನ. ಸ್ವಾಮಿಯ ಮಹಿಮೆ ಪ್ರತಿಯೊಂದು ನಾಮದಲ್ಲಿಯೂ ಕೂಡ ಅಡಗಿರುವಂತಹದ್ದಾಗಿದೆ. ಅವನನ್ನು ಕರಿರಾಜ ವರದ ಅಂತ ಕರೆದರೆ ಗಜೇಂದ್ರ ಮೋಕ್ಷದ ಚಿಂತನೆ ಮನಸ್ಸಿಗೆ ಬರುವಂತಹದ್ದಾಗ್ತಿದೆ. ಅಂತಹ ಆ ಸ್ವಾಮಿಯನ್ನು ಯಾರು ಯಾವ ರೀತಿಯಾಗಿ ಭಜಿಸಿದರೂ ಕೂಡ ಅವರ ಅಭೀಷ್ಟಗಳನ್ನು ಪೂರೈಸುತ್ತಾ ಅವರನ್ನು ಅನುಗ್ರಹಿಸ್ತಾ ಇದ್ದಾನೆ ಸ್ವಾಮಿ. ಕೋಲಾಟವನ್ನು ಆಡುತ್ತಾ ಮಹಿಳೆಯರು, ಪುರುಷರು, ವೃದ್ಧರು, ಬಾಲಕರು, ಬಾಲಿಕೆಯರು ಎಲ್ಲರೂ ಕೂಡ ವಿಶೇಷವಾದ ರೀತಿಯಲ್ಲಿ ಕೋಲಾಟವನ್ನು ಆಡ್ತಾ ಇದ್ದಾರೆ. ತನ್ಮುಖಾಂತರ ಸ್ವಾಮಿಯನ್ನು ಸಂತೋಷಗೊಳಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ ಪ್ರಯತ್ನವೆಲ್ಲವೂ ಕೂಡ ಸಫಲ ಆಗ್ತದೆ ಅನ್ನುವುದರಲ್ಲಿ ಮತ್ತೊಂದು ಮಾತಿಲ್ಲ. ಯಾಕಂದರೆ ಬಹಳ ಅತ್ಯಂತ ಕರುಣಾಪೂರ್ಣನಾದಂಥವನು ಸ್ವಾಮಿ ಶ್ರೀ ಶ್ರೀನಿವಾಸ. ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕವ ಇಂದಿರಾರಮಣ ನಿನಗೆ ಅರ್ಪಿತವೆನಲು. ಆ ಭಗವಂತನಿಗೆ ನಾವು ಒಂದು ದಳ ತುಳಸಿಯನ್ನು ಕೈಯಲ್ಲಿ ಹಿಡಿದು ಸ್ವಲ್ಪ ನೀರನ್ನು ಹಾಕಿ ಕೃಷ್ಣಾರ್ಪಣಮಸ್ತು ಎಂಬುದಾಗಿ ಸಮರ್ಪಿಸಿದ್ದು ಅಂತಾದರೆ ತನ್ನ ಅರಮನೆಯಲ್ಲಿಯೇ ಸಮಭಾಗವನ್ನು ಕೊಡ್ತಾನಂತೆ. ಅಂತಹ ಕರುಣೆ, ಅಂತಹ ಕರುಣಾ ಸಮುದ್ರನಾದಂತಹ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ಆಶ್ರಯಿಸಿದ್ದೇವೆ. ಎಷ್ಟು ಹೇಳಲಿ ವೆಂಕಟಗಿರಿಯ ಸೃಷ್ಟಿಗೆ ಬಹುಳು ಸಿರಿಯ ಎಂಬುದಾಗಿ ದಾಸರು ಹೇಳ್ತಾ ಇದ್ದಾರೆ. ಅಂತಹ ಅದ್ಭುತವಾದಂತಹ ಮಹಿಮೆಗಳಿಂದ ಕೂಡಿರುವಂತಹದ್ದು ವೆಂಕಟಗಿರಿ. ಅಂತಹ ವೆಂಕಟಗಿರಿಯನ್ನು ಆಳ್ತಾ ಇರತಕ್ಕಂಥವನು, ಒಡೆಯನಾಗಿರ್ತಕ್ಕಂಥವನು ಶ್ರೀ ಶ್ರೀನಿವಾಸ. ಅಂತಹ ಶ್ರೀನಿವಾಸ ಲೋಕದೆಲ್ಲೆಡೆಯಲ್ಲಿಯೂ ಕೂಡ ವಿಶೇಷವಾದಂತಹ ತನ್ನ ಸ್ಥಾನವನ್ನು ಭಕ್ತರಿಂದ ಪಡೆದುಕೊಂಡಂಥವನಾಗಿ ಅಲ್ಲಿ ವಿರಾಜಿಸುತ್ತಾ ಭಕ್ತರಿಂದಲೇ ವಿಶೇಷವಾದಂತಹ ಸೇವೆಯನ್ನು ಪಡೆದುಕೊಳ್ಳುತ್ತಾ ನಮ್ಮೆಲ್ಲರನ್ನು ಅನುಗ್ರಹಿಸ್ತಾ ಇದ್ದಾನೆ. ಅಂತಹ ಆ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮ ಭಾಗ್ಯನಗರದಲ್ಲಿರ್ತಕ್ಕಂತಹ ಜನರ ಭಾಗ್ಯವೇ ಭಾಗ್ಯ. ಯಾಕಂದರೆ ಭಾಗ್ಯದ ನಿಧಿಯ ಪತಿಯಾಗಿರ್ತಕ್ಕಂಥವನು ಸ್ವಾಮಿ ಶ್ರೀ ಶ್ರೀನಿವಾಸ. ಅಂತಹ ಶ್ರೀನಿವಾಸನ ಗರುಡ ವಾಹನ ಸೇವೆಯನ್ನು ನೋಡುವ ಭಾಗ್ಯವನ್ನು ಭಾಗ್ಯನಗರದ ಜನರು ಟಿ ವಿಯ ಮುಂಭಾಗದಲ್ಲಿ ಕುಳಿತುಕೊಂಡು ಯಾರು ವೀಕ್ಷಣೆ ಮಾಡ್ತಾ ಇದ್ದಾರೆ ಅವರು ಎಲ್ಲರೂ ಕೂಡ ಪಡೆದುಕೊಂಡಂಥವರಾಗಿದ್ದೇವೆ. ಇದು ಸ್ವಾಮಿಯ ಕರುಣೆಗೆ ದೃಷ್ಟಾಂತವಾಗಿದೆ. ಇಂತಹ ಸ್ವಾಮಿಯ ಪಾದಪದ್ಮಗಳನ್ನು ಆಶ್ರಯಿಸುತ್ತಾ ನಾವೆಲ್ಲರೂ ಕೂಡ ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಗೋವಿಂದ ಹರಿಗೋವಿಂದ, ಗೋಕುಲನಂದನ ಗೋವಿಂದ, ಭಕ್ತವತ್ಸಲ ಗೋವಿಂದ, ಭಾಗವತ ಪ್ರಿಯ ಗೋವಿಂದ ಎಂಬುದಾಗಿ ಸ್ವಾಮಿಯ ವಿಶೇಷವಾಗಿರ್ತಕ್ಕಂತಹ ನಾಮಗಳ ಸ್ಮರಣೆ ಎಲ್ಲವನ್ನು ಕೂಡ ನಾವು ಮಾಡುತ್ತಾ ಕೃತಕೃತ್ಯರಾಗೋಣ. ಅವನ ಒಂದೊಂದು ನಾಮವೂ ಕೂಡ ನಮ್ಮ ಎಲ್ಲ ಜೀವನದ ಪಾಪಗಳನ್ನು ದೂರ ಮಾಡುವಂತಹ ಶಕ್ತಿ ಸಾಮರ್ಥ್ಯವುಳ್ಳಂತಹವುಗಳು. ಅಂತಹ ಆ ಸ್ವಾಮಿಯ ಪಾದಪದ್ಮವನ್ನು ನಾವು ಆಶ್ರಯಿಸೋಣ. ಬಿಡೆನೋ ನಿನ್ನಂಘ್ರಿ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳೆಲೋ ಶ್ರೀನಿವಾಸ ಎಂಬುದಾಗಿ ಪ್ರಾರ್ಥಿಸೋಣ.
ನಿನ್ನುಡಿ ಎದ್ದಿತಲ್ಲೋ ಶ್ರೀನಿವಾಸ ಎನ್ನ ನಡೆತಪ್ಪು ಕಾಯೋ ಶ್ರೀನಿವಾಸ. ಅತ್ಯಂತ ಭಕ್ತಿಯಿಂದ ನಿನ್ನ ಪಾದಪದ್ಮಗಳನ್ನು ನಾನು ಆಶ್ರಯಿಸಿದ್ದೇನೆ. ನಿನ್ನ ಅಪಾರವಾಗಿರ್ತಕ್ಕಂತಹ ಕೃಪೆ ನಮ್ಮೆಲ್ಲರ ಮೇಲಿರಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಸಲ್ಲಿಸುವಂತಹದ್ದು. ಆ ಸ್ವಾಮಿಯ ಆಟ ಒಂದು ಥರನ ಅಲ್ಲ, ಅನೇಕ ವಿಧ. ಅದಕ್ಕಾಗಿ ದಾಸರು ತಿಳಿಯದೋ ನಿನ್ನಾಟ ತಿರುಪತಿಯ ವೆಂಕಟ ಎಂಬುದಾಗಿ ವರ್ಣಿಸ್ತಾ ಇದ್ದಾರೆ. ಯಾಕಂದರೆ ಒಮ್ಮೊಮ್ಮೆ ಒಂದೊಂದು ವಿಧವಾಗಿರ್ತೀಯ, ನೀನು ಹೀಗೆ ಅನ್ನೋದರೊಳಗೆ ಮತ್ತೊಂದಾಗಿರ್ತೀಯ. ಹೀಗಾಗಿ ನಿನ್ನ ಈ ಮಹಿಮೆಯನ್ನು ತಿಳಿಯಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ತಿಳಿಯದು ನಿನ್ನಾಟ ತಿರುಪತಿಯ ವೆಂಕಟ ಎಂಬುದಾಗಿ ಅದಕ್ಕಾಗಿಯೇ ದಾಸರು ಆ ಭಗವಂತನನ್ನು ಸ್ತುತಿಸ್ತಾ ಇದ್ದಾರೆ. ಈ ರೀತಿಯಾಗಿ ಇಂತಹ ಗೋವಿಂದ ಅತಿ ಸುಂದರವಾಗಿರ್ತಕ್ಕಂತಹ ಮೋಹನಾಂಗನಾಗಿದ್ದಾನೆ. ಶ್ರೀ ಭೂಮಿ ಕಾಂತನಾಗಿದ್ದಾನೆ, ಶ್ರೀದೇವಿಗೆ ಕಾಂತನಾಗಿದ್ದಾನೆ, ಭೂದೇವಿಗೆ ಕಾಂತನಾಗಿದ್ದಾನೆ, ಅರವಿಂದ ದಳಾಯ ತಾಕ್ಷರಾಗಿದ್ದಾನೆ. ಕಣ್ಗಳು ಕಮಲದಂತೆ ಅಗಾಲವಾಗಿರುವಂತಹದ್ದಾಗಿದೆ. ಅಂತಹ ಕಣ್ಗಳಿಂದ ಲೋಕವನ್ನೆಲ್ಲವನ್ನು ಕೂಡ ವೀಕ್ಷಿಸುತ್ತಾ ಕರುಣಾಪೂರ್ಣವಾದಂತಹ ಅಮೃತದ ಮಳೆಗರಿಯನ್ನು ಭಕ್ತರ ಮೇಲೆ ಉಂಟು ಮಾಡ್ತಾ ಇದ್ದಾನೆ. ಅಂತಹ ಆ ಸ್ವಾಮಿಯಲ್ಲಿ ನಾವು ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೇವೆ. ತಿರುಪತಿ ವೆಂಕಟರಮಣ ನಿನಗೇತಕ್ಕೆ ಬಾರದು ಕರುಣ, ನಂಬಿದೆ ನಿನ್ನಯ್ಯ ಚರಣ ಪರಿಪಾಲಿಸಬೇಕು ಕರುಣಾ ಎಂಬುದಾಗಿ ಆ ಕರುಣಾ ನಿಧಿಯಾಗಿರ್ತಕ್ಕಂತಹ ಭಕ್ತ ವತ್ಸಲನಾಗಿರ್ತಕ್ಕಂತಹ ಭಾಗವತ ಪ್ರಿಯನಾದಂತಹ ಶ್ರೀನಿವಾಸನನ್ನು ಪ್ರಾರ್ಥಿಸೋಣ. ಗರುಡಾದಿರೂಢ ಗೋವಿಂದ ಗೋವಿಂದ. జగదీశ్వరుడు వచ్చెను, జగదీశ్వరుడు వచ్చెను, సత్యకు పారిజాతమును కొని తెచ్చెను. జగదీశ్వరుడు వచ్చెను, సత్యకు పారిజాతమును కొని తెచ్చెను. ఖగరాజు పైనిక్కి గగనపథంబున, ఖగరాజు పైనిక్కి గగనపథంబున నెగసి సురేంద్రుని నగరమ్ములో జొచ్చి జగదీశ్వరుడు వచ్చెను, సత్యకు పారిజాతమును కొని తెచ్చెను. జగదీశ్వరుడు వచ్చెను. సురలు వెరగునొందగా సమస్త ఖేచరులు సంతసమొందగా, సురలు వెరగునొందగా సమస్త ఖేచరులు సంతసమొందగా, తరుణితో మురియుచు వన పారిజాతాఖ్య తరువు వాసన దిగంతరముల నీందగ జగదీశ్వరుడు వచ్చెను. తరుణితో మురియుచు వన పారిజాతాఖ్య తరువు వాసన దిగంతరముల నిందగ జగదీశ్వరుడు వచ్చెను, సత్యకు పారిజాతమును కొని తెచ్చెను. జగదీశ్వరుడు వచ్చెను.
చేలము మెరయ సర్వాంగములను భూషణములురయ కనక చేలము మెరయ సర్వాంగములను భూషణములురయ మినమిన మెరసేటి మెరుపులతో నీల వనదము దిగజారి వచ్చనోయని నట్లు జగదీశ్వరుడు వచ్చెను మినమిన మెరసేటి మెరుపులతో నీల వనదము దిగజారి వచ్చనోయని నట్లు జగదీశ్వరుడు వచ్చెను సత్యకు పారిజాతమును కొని తెచ్చెను జగదీశ్వరుడు వచ్చెను శేషాచలవాసుడు నృసింహుడు తరిగొండ పురధాముడు గురు శేషాచలవాసుడు నృసింహుడు తరిగొండ పురధాముడు పరవాసుదేవుడు భవ్య ప్రభావుడు పరమ పవిత్రుడు పంకజనేత్రుడు జగదీశ్వరుడు వచ్చెను పరవాసుదేవుడు భవ్య ప్రభావుడు పరమ పవిత్రుడు పంకజనేత్రుడు జగదీశ్వరుడు వచ్చెను సత్యకు పారిజాతమును కొని తెచ్చెను జగదీశ్వరుడు వచ్చెను ఖగరాజు పైనిక్కి గగన పథంబున ఖగరాజు పైనిక్కి గగన పథంబున నెగసి సురేంద్రుని నగరములో జొచ్చి జగదీశ్వరుడు వచ్చెను సత్యకు పారిజాతమును కొని తెచ్చెను ಜಗದೀಶ್ವರನು ಬಂದಿದ್ದಾನೆ. ಸತ್ಯಾದೇವಿಗೆ ಪಾರಿಜಾತವನ್ನು ತೆಗೆದುಕೊಂಡು ಬಂದಿದ್ದಾನೆ. ಗರುಡನನ್ನು ಹತ್ತಿ ಗಗನ ಮಾರ್ಗದಲ್ಲಿ ಸಂಚರಿಸುತ್ತಾ ಭಕ್ತರನ್ನು ಅನುಗ್ರಹಿಸ್ತಾ ಇದ್ದಾನೆ. ಅಂತಹ ಸ್ವಾಮಿಯ ಸೇವೆಯಲ್ಲಿ ಭಕ್ತರಾದ ನಾವೆಲ್ಲರೂ ಕೂಡ ಪಾಲ್ಗೊಂಡಿದ್ದೇವೆ. ಸ್ವಾಮಿ ಮೂರು ಲೋಕವನ್ನು ಕೂಡ ತನ್ನ ಕುಟುಂಬ ಎಂಬುದಾಗಿ ವಿಶೇಷವಾಗಿ ಅನುಗ್ರಹಿಸ್ತಾ ಇದ್ದಾನೆ. ಸತ್ರೈಲೋಕ್ಯ ಕುಟುಂಬ ಪಾಲನ ಪರಹ. ಅವನ ಈ ಮೂರು ಲೋಕ ಅನ್ನತಕ್ಕಂತಹದ್ದನ್ನು ಕುಟುಂಬವನ್ನಾಗಿ ಮಾಡಿಕೊಂಡು ಅದರ ಪರಿಪಾಲನೆಯನ್ನು ಮಾಡ್ತಾ ಇದ್ದಾನೆ. ಅಂತಹ ಆ ಸ್ವಾಮಿಯ ದಿವ್ಯವಾದಂತಹ ಬ್ರಹ್ಮೋತ್ಸವ ಕಾರ್ಯಕ್ರಮ ಅತ್ಯಂತ ವೈಭವದಿಂದ ನಡೀತಾ ಇದೆ. ಲಕ್ಷ್ಮೀರ್ಯಸ್ಯ ಪರಿಗ್ರಹ ಕಮಲಭೂಃ ಸೂನುಃ ಗರುತ್ಮಾನ್ ರಥಃ ಪೌತ್ರಶ್ಚಂದ್ರವಿಭೂಷಣಃ ಸುರಗುರುಃ ಶೇಷಶ್ಚ ಶಯ್ಯಾ ಪುನಃ ಬ್ರಹ್ಮಾಂಡಂ ವರಮಂದಿರಂ ಸುರಗಣಾಯಸ್ಯ ಪ್ರಭೋ ಸೇವಕಾಃ ಸತ್ರೈಲೋಕ್ಯ ಕುಟುಂಬ ಪಾಲನ ಪರ ಕುರ್ಯಾದ್ಧರಿರ್ ಮಂಗಳಂ. ಎಲ್ಲರ ಪಾಪಗಳನ್ನು ಹರಿಸುವಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ದೈವ ಆಗಿರುವಂತಹ ವೆಂಕಟೇಶ್ವರ ಸ್ವಾಮಿ ನಮ್ಮೆಲ್ಲರಿಗೆ ಮಂಗಳವನ್ನು ಉಂಟು ಮಾಡಲಿ ಎಂಬುದಾಗಿ ಪ್ರಾರ್ಥಿಸುವಂತಹದ್ದು. ಆ ಸ್ವಾಮಿಯ ಪತ್ನಿ ಯಾರು ಅಂದರೆ ಲಕ್ಷ್ಮೀದೇವಿಯಂತೆ. ಮಗ ಬ್ರಹ್ಮದೇವರು. ಗರುತ್ಮಂತನೇ ರಥ, ಆ ಸ್ವಾಮಿಯ ರಥ ವಾಹನ ಗರುಡದೇವರಂತೆ. ಪೌತ್ರ ಮೊಮ್ಮಗ ಚಂದ್ರವಿಭೂಷಣನಾಗಿರ್ತಕ್ಕಂತಹ ರುದ್ರದೇವರು.
ಇನ್ನು ಸುರಗುರುವಾಗಿರುವಂತಹ ಶೇಷದೇವರು ಆ ಭಗವಂತನಿಗೆ ಶಯ್ಯ, ಬ್ರಹ್ಮಾಂಡವೇ ಶ್ರೇಷ್ಠವಾಗಿರ್ತಕ್ಕಂತಹ ಸ್ವಾಮಿಯ ಮಂದಿರ, ದೇವತೆಗಳ ಸಮೂಹ ಆ ಭಗವಂತನ ಸೇವಕರಾಗಿದ್ದಾರಂತೆ. ಈ ರೀತಿಯಾದಂತಹ ಸ್ವಾಮಿ ನಮ್ಮನ್ನು ಅನುಗ್ರಹಿಸಲಿ. ಹರೇ ಶ್ರೀನಿವಾಸ. ಸರ್ವೇ ಜನ ಸುಖಿನೋ ಭವಂತು.